ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ. ಖಂಡಿತವಾಗಿ ದೇವರು ನಿಮ್ಮ ಅಳಲನ್ನು ಕೂಗನ್ನು ಕೇಳಲಿ ಎಂಬುದಾಗಿ ನಮ್ಮ ಹಾರೈಕೆ. ಎಲ್ಲರೂ ಗಂಭೀರವಾಗಿರ್ತಿರಲಿಲ್ಲ. ಅದರ ನಿಮಿತ್ತ ಸ್ವಲ್ಪ ನಾವು ಜಾಗರೂಕರಾಗಿ ಗಮನಿಸಿದರೆ ದುಃಖಕ್ರಾಂತವಾದಂಥ ಒಂದು ಸಂಗತಿ ಹೇಳಬೇಕಾದರೂ ನನಗೆ ಬಹಳ ದುಃಖ ಆಗ್ತಾ ಇದೆ ಮತ್ತು ಬಹಳ ಅವಮಾನಕರವಾದಂಥ ಸಂಗತಿ. ಆದರೂ ಇಂಥ ಒಂದು ಬಹುಭಯಂಕರವಾದಂಥ ಸಂಕಟದಲ್ಲಿ ಕೂಡ ತಪ್ಪಿಸುವ ಮಸಿಹ ರಕ್ಷಕನು ಒಬ್ಬನಿದ್ದಾನೆ ಎಂಬ ಸಂದೇಶ ನಾನು ಸಾರದಿದ್ದರೆ ನನಗೆ ಅದು ಪಾಪವಾಗಿದೆ. ಸ್ವಂತ ತಂದೆಯಿಂದ ಶೋಷಿತಳಾದ ಸ್ವಂತ ತಂದೆ 5 ವರ್ಷದ ಹೆಣ್ಮಗು ಸ್ವಂತ ತಂದೆಯಿಂದ ಶೋಷಿತಳಾದ ಕಿರುಕುಳವನ್ನು ಹೊಂದಿರತಕ್ಕಂಥ ಆ ತಂದೆಗೆ ಕರುಣೆ ಇಲ್ಲ ತನ್ನ ಸ್ವಂತ ಮಗಳೊಂದಿಗೆ ಅಂತ ಒಂದು ಪಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ತಾಯಿಗೆ ಎಷ್ಟು ಸಾರಿ ಹೇಳಿದ್ರು ಅವರ ತಾಯಿಗೆ ಹೇಳಬಾರ್ದೆಂಬುದಾಗಿ ಆ ಮಗಳನ್ನು ಬೆದರಿಕೆ ಹಾಕಿ ನಿನ್ನನ್ನು ಕೊಂದು ಹಾಕ್ತೇನೆ ಎಂಬುದಾಗಿ ಬೆದರಿಕೆ ಹಾಕಿ ಆ ಒಂದು ಚಿಕ್ಕ ಮಗಳೊಂದಿಗೆ ಈ ತಂದೆ ಅಸಹ್ಯಕರವಾದಂಥ ಕಾರ್ಯವನ್ನು ಮಾಡಿ ಆ ಮಗಳು ಚೂರು ಚೂರಾಗಿತ್ತು. ಕೊನೆಗೆ 5 ವರ್ಷದಿಂದ ಶೋಷಿತಳಾದ ಇವಳು 15ನೇ ವರ್ಷಕ್ಕೆ ತನಗೆ ರಕ್ಷಕನು ತನ್ನನ್ನು ಕಾಪಾಡುವವನಾಗಿರುವ ತಂದೆಯಿಂದಲೇ ಅವಳು ಗರ್ಭವತಿ ಆದ ನಂತರ ಅವರ ತಾಯಿಗೆ ಆವಾಗ ಆ ಮಗಳು ತಿಳಿಸ್ತಾಳೆ, ಅಮ್ಮ ನನಗಿಂತ ತೊಂದರೆ ಆಗಿಬಿಟ್ಟಿದೆ ಅಮ್ಮ ಎಂಬುದಾಗಿ ಹೇಳ್ಕೊಂಡು ಗಂಭೀರವಾಗಿ ಹೇಳ್ತಿಲ್ಲ, ನನಗಿಂತ ತೊಂದರೆ ಆಗಿಬಿಟ್ಟಿದೆ ಮಗ ಅಮ್ಮ ಎಂಬುದಾಗಿ ತಾಯಿ ಮಗಳಿಗೆ ಹೇಳಿದ ಕೂಡಲೇ ಮಗಳು ತಾಯಿಗೆ ಹೇಳಿದ ಕೂಡಲೇ ಆ ಮಗಳು ತಾಯಿ ಏನು ಮಾಡಬೇಕ್ರಿ? ಆ ತಾಯಿ ಇದು ಕೇಳಿದ್ರೆ ಇನ್ನೂ ದುಃಖವಾಗ್ತದೆ. ಆ ಸ್ವಂತ ತಾಯಿಯೇ ರೀತಿಯಾದಂತಹ ಶೋಷಣೆ ಮಾಡ್ತಾ ಇದ್ದಾಳೆ. ಗಂಭೀರವಾಗಿ ಹೇಳ್ತಿರಲ್ವ? ಆ ತಾಯಿ ಏನಂತ ಇದ್ದಾಳೆ, ನೀನು ಗರ್ಭವತಿ ಆಗಿದೆಯಲ್ಲ, ನನ್ನಮ್ಮನಿಂದ ಹೊರಗೋಗಿ ಎಂಬುದಾಗಿ ತಾಯಿ ಕೂಡ ಆ ಮಗಳನ್ನು ರಕ್ಷಿಸದೆ ಬಿಟ್ಟು ಆ ಮಗಳನ್ನು ಇನ್ನೂ ಹೆಚ್ಚಾಗಿ ಕಿರುಕುಳ ನೀಡಿ ಆ 15 ವರ್ಷದ ಮಗುವನ್ನು ಮನೆಯಿಂದ ಹೊರಗೆ ಹಾಕಿದಳು. ಇದು ಸುದ್ದಿ ಅಲ್ಲ, ಇದು ನಿಜ ನಡೆದಿರತಕ್ಕಂಥ ಒಂದು ಘಟನೆ. ನಮ್ಮ ಭಾರತೀಯರು ವಿದೇಶದಲ್ಲಿರುವ ಸಮಯದಲ್ಲಿ ಆ ಭಾರತೀಯರಾಗಿರ್ತಕ್ಕಂಥ ಆ ಭಾರತೀಯ ಕುಟುಂಬದಲ್ಲಿರ್ತಕ್ಕಂಥ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಇದು. ನನ್ನ ಪ್ರಿಯ ಸಹೋದರಿ, ಇಂಥ ಒಂದು ಕೇಡು, ಇಂಥ ಒಂದು ಕ್ರೂರವಾದಂಥ ತಂದೆ ಯಾವ ಈ ರೀತಿಯನ್ನು ಇಲ್ಲದೆ ಅವರನ್ನು ಕಾಪಾಡದೆ ಅವರನ್ನು ರಕ್ಷಿಸ್ತಕ್ಕಂಥ ತಂದೆನೇ ರಕ್ಷಕನೇ ಭಕ್ಷಕನಾಗಿಬಿಟ್ಟಂತ್ರ ಆ ಮಗಳು ಎಲ್ಲಿ ಹೋಗ್ಬೇಕ್ರಿ? ಅಂಥವರೆಗೂ ಕರ್ತನಾದ ಯೇಸು ಕ್ರಿಸ್ತನು, ಪ್ರೈಸ್ ದ ಲಾರ್ಡ್ ಜೀಸಸ್, ರಕ್ಷಕನೊಬ್ಬನಿದ್ದಾನೆ ಅಂತೇಳಿ ಇವತ್ತು ಹೇಳಲು ಆ ಸಂದೇಶವನ್ನು ನಿಮ್ಮ ಬಳಿಯಲ್ಲಿ ತರಲು ನಾನು ಬಂದಿದ್ದೇನೆ. ನನ್ನ ಪ್ರಿಯ ಸಹೋದರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಕೃಪಾಕನಿಕನ್ನವಳ ದೇವರೇ, ಲೋಕದಲ್ಲಿ ಕರ್ತನೆ ಅನೇಕ ಜನರು, ಎಷ್ಟೋ ಜನರು ಕರ್ತನೆ ತಮ್ಮ ಸ್ವಂತ ಜನರಿಂದ ಶೋಷಿತರಾಗಿ ಕಿರುಕುಳವನ್ನು ಹೊಂದಿ, ಅಷ್ಟೇ ಅಲ್ಲದೆ ಮನೆಯಿಂದ ಬಹಿಷ್ಕಾರ ಹಾಕಲ್ಪಟ್ಟು ದಿಕ್ಕಿಲ್ಲದವರಾಗಿ ಬೀದಿ ಅಡ್ಡಾಡ್ತಿರ್ತಕ್ಕಂಥ ಅನೇಕ ಜನರಿದ್ದಾರೆ. ಕೆಲವು ಜನರು ಮನೆಯಲ್ಲಿ ಇದ್ದುಕೊಂಡು ಕೂಡ ಶೋಷಿತರಾಗಿ ಬಾಧಿಸಲ್ಪಡ್ತಿರ್ತಕ್ಕಂಥವ್ರು, ದಿಕ್ಕಿಲ್ಲದವರಂಥವರಾಗಿ ಒಂಟಿತನವನ್ನು ಅನುಭವಿಸ್ತಾ ದಿಗುಲು ಚಿಂತೆ ಬಾಧೆಗಳಿಂದ ಯಾವಾಗ ಬದುಕಬೇಕು, ಎದಕ್ಕಾಗಿ ಬದುಕಬೇಕು, ಹೇಗೆ ಬದುಕಬೇಕು ಎಂಬುದಾಗಿ ಹೇಳಿಕೊಂಡು ಎಷ್ಟೋ ಜನರು ಚಿಂತಾಭರಿತರಾಗಿರ್ತಕ್ಕಂಥವ್ರು ಕರ್ತನೆ, ಇವತ್ತು ನೀನು ಏಸಯ ರಕ್ಷಕನು ಇದೀ, ಅವ್ರನ್ನು ಕಾಪಾಡತಕ್ಕಂಥ ಒಡೆಯನು ನೀನಿದೀ ಎಂಬುದಾಗಿ ಕರ್ತನೆ ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ ರಾಜ. ಹೌದು, ಈ ಲೋಕದಲ್ಲಿ ತಾಯಿ ತಂದೆಗಳು ಕೂಡ ನಿನ್ನ ಕೈ ಬಿಟ್ಟರು, ನಾನು ಎಂದಿಗೂ ಮರೆಯೋದಿಲ್ಲ ಎಂಬುದಾಗಿ ನಿನ್ನ
ಹಾಲು ಕುಡಿಸಿರುವ, ತನ್ನ ಮೊಲೆ ಹಾಲನ್ನು ಕುಡಿಸಿರುವ ತಾಯಿಗೆ ಮರೆತಾಳು, ಆದರೆ ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಹೇಳಿರುವ ಆ ಯೇಸುವಿನ ಕಡೆಗೆ ಇವತ್ತು ನಾವು ಬಂದರೆ ಖಂಡಿತವಾಗಿ ತಾಯಿ ತಂದೆಗಳಿಂದ ಹೊರಗೆ ಹಾಕಲ್ಪಟ್ಟಿರ್ತಕ್ಕಂಥ ಯಾವುದೇ ಕುಟುಂಬಗಳಾಗಲಿ, ಮಕ್ಕಳಾಗಿರಲಿ, ಅಥವಾ ತನ್ನ ಜನರಿಂದ ಬಹಿಷ್ಕಾರ ಆಗಲ್ಪಟ್ಟಿರ್ತಕ್ಕಂಥ ತಂದೆ ತಾಯಿಗಳಾಗಲಿ, ಮಕ್ಕಳೇ ಮದುವೆ ಆದಮೇಲೆ ತಂದೆ ತಾಯಿಗಳನ್ನು ಹೊರಗೆ ಹಾಕಿರ್ತಕ್ಕಂಥ ಜನರನ್ನು ಕರ್ತನೆ ಇವತ್ತು ನೀನು ರಕ್ಷಿಸು, ಕಾಪಾಡು, ಕರುಣಿಸು, ದಯ ತೋರಿಸು ರಾಜ. ಅವರ ಮೇಲೆ ನಿನ್ನ ಕೃಪೆ ಇರಲಿ. ಕೇಳತಕ್ಕಂಥ ಎಲ್ಲ ಜನರಿಗೆ ಕರ್ತನೆ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ, ನಿರೀಕ್ಷೆ. ಹೌದು, ಕರ್ತನಾದ ಯೇಸು ಕ್ರಿಸ್ತನು ದಯಾಪರನು, ಕರುಣಾಮಯನೊಬ್ಬನಿದ್ದಾನೆ. ಆತನ ದಿಕ್ಕಿಲ್ಲದವರನ್ನು ಪರಾಂಬರಿಸತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಕರ್ತನೆ ಆ ವಾಕ್ಯದನುಸಾರ ಕರ್ತನೆ ಇವತ್ತು ಕುಟುಂಬಗಳನ್ನು ಸಂತೈಸು, ಆಧರಿಸು ಎಂಬುದಾಗಿ ಪ್ರಾರ್ಥಿಸ್ತಾ, ಕೇಳುತ್ತಾ, ವಿನಯದಿಂದ ಕರ್ತನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತಾ ಇದ್ದೀವಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇವತ್ತು ತಾಯಿ ಮರೆತರು ದೇವರು ಎಂದಿಗೂ ಮರೆಯುವುದಿಲ್ಲ ಅನ್ನತಕ್ಕಂಥ ಸತ್ಯವು ನಮ್ಮ ಗಮನದಲ್ಲಿರಬೇಕೆಂಬುದಾಗಿ ನನ್ನ ಕಳಕಳೆಯ ವಿನಂತಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರು ಬಹಳ ಒಳ್ಳೆಯವನು. ಆತನ ಕಾರ್ಯಗಳು ಅದ್ಭುತವಾಗಿ ನೆರವೇರಿಸತಕ್ಕಂಥವನಾಗಿದ್ದಾನೆ. ಇಂದಿನಿಂದ ನಾವು ಯಾವತ್ತಿಗೂ ವಂಚಿತರಾಗಬಾರದೆಂಬುದಾಗಿ ನನ್ನ ಕಳಕಳೆಯ ವಿನಂತಿ ನಿಮ್ಮಲ್ಲಿ. ದೇವ್ರ ಮಕ್ಕಳೇ, ಭಾಳ ಜಾಗರೂಕರಾಗಿರ್ತೀರಿ. ಯಾಕೆಂದರೆ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇದು ಒಂದು ಭಾರತೀಯರಾಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ನಡೆದಕ್ಕಂಥ ಕರಾಳವಾದಂಥ ಸಂಗತಿ. ಆದರೆ ಆ 5 ವರ್ಷದ ಮಗು 5 ವರ್ಷದಿಂದ 15 ವರ್ಷವರೆಗೂ ಅವಳು ಪಟ್ಟ ಯಾತನೆ, ನರಕ ಯಾತನೆ ಎಂಬುದಾಗಿದೆ. ಒಂದೊಂದು ದಿನ, ಒಂದೊಂದು ರಾತ್ರಿ ಅವಳು ನರಕ ಯಾತನೆ ಪಡ್ತಿದ್ದಳು ಎಂಬುದಾಗಿ. ಆದರೆ ಅಂಥ ಒಂದು ಯಾತನೆ ಪಡ್ತಿರ್ತಕ್ಕಂಥ ಮಗಳಿಗೆ ಬರ್ತಾ ಬರ್ತಾ ದಿನಗಳದಂತೆ 15 ವರ್ಷ ಆದ ನಂತರ ಆ ಒಂದು ಚಿಕ್ಕ ಮಗಳು ತನ್ನ ಸ್ವಂತ ತಂದೆಯಿಂದಲೇ ಗರ್ಭವತಿಯಾಗಿ ಇರುವಾಗ ತಾಯಿಗೆ ಅದು ತಿಳಿದು ಬಂದಾಗ ತಾಯಿ ಕೂಡ ಆ ಮಗಳನ್ನು ಸಂತೈಸದೆ, ಆ ಮಗಳಿಗೆ ರಕ್ಷಣೆ ಕೊಡದೆ ತಾಯಿ ಕೂಡ ಆ ಮಗಳನ್ನು ತನ್ನ ಮನೆಯಿಂದ ಹೊರಗೆ ಹಾಕಿರುವ ಈ ಘಟನೆ ಬಹಳ ಜನರ ಹೃದಯವನ್ನು ಚೂರು ಮಾಡಿದೆ. ಇದು ವಿದೇಶದಲ್ಲಿ ನಡೆದಿದೆ. ನಮ್ಮ ಭಾರತೀಯರು ವಿದೇಶಕ್ಕೆ ಹೋಗಿರುವಾಗ ನಡೆದಿರ್ತಕ್ಕಂಥ ಆ ಭಾರತೀಯರ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ವ್ಯವಹಾರವನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಆದರೆ ಅವಳು 15 ವರ್ಷದವಳಾಗಿದ ಮೇಲೆ ತನಗಿರ್ತಕ್ಕಂಥ ಈ ದುಃಖವನ್ನು, ಈ ಒಂದು ವ್ಯಸನೆಯನ್ನು, ಈ ಮನಮುರುವಿಕೆಯನ್ನು, ಅವಳ ಮನಸ್ಸು ಚೂರಾಗಿ ಬಳಲುತ್ತಾ ಇದ್ದಾಳೆ. ದೇವ್ರ ಮಕ್ಕಳೇ, ಜಾಗರೂಕರಾಗಿರ್ತೀರಿ. ನಿಮ್ಮಂಥವ್ರನ್ನು ಕರುಣಿಸಿ ದಯ ತೋರಿಸುವ ಓರ್ವ ರಕ್ಷಕನು ಇದ್ದಾನೆ ಅನ್ನತಕ್ಕಂಥ ಸತ್ಯವು ಯಾವತ್ತೂ ಮರೆತು ಹೋಗಬೇಡ್ರಿ ನನ್ನ ಪ್ರಿಯ ಸಹೋದರಿ. ನಿಮ್ಮ ಕೈ ಎಷ್ಟು ಮಾತ್ರ ಆತನು ಬಿಡುವುದೇ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅಂತ ಒಳ್ಳೆ ದೇವರಾಗಿದ್ದಾನೆ, ಅಂತ ಒಳ್ಳೆ ರಕ್ಷಕನಾಗಿದ್ದಾನೆ. ಆದರೆ ಏನಾಯಿತು, ಬಹಳ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ಆತನ ನಾಮ ಮಹಿಮಾರ್ಥಕವಾಗಿ ನೋಡ್ತೇವೆ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ, ಆದರಿಸು ಪರಾಂಬರಿಸು, ಕೈ ಹಿಡಿದು ನಡೆಸು. ಆದರಿಸು ಪರಾಂಬರಿಸು, ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ತಂದೆ ತಾಯಿ ಯಾರೂ ಇಲ್ಲ ಈ ಲೋಕಯಾತ್ರೆಯಲ್ಲಿ, ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಂದೆ ತಾಯಿ ಯಾರೂ ಇಲ್ಲ ಈ ಲೋಕಯಾತ್ರೆಯಲ್ಲಿ, ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ, ದೇವಾದಿದೇವ ರಾಜಾದಿರಾಜ ಪರಮದಯಾಕರ, ಆದರಿಸು ಪರಾಂಬರಿಸು, ಕೈ ಹಿಡಿದು ನಡೆಸು. ಆದರಿಸು ಪರಾಂಬರಿಸು, ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ.
ಲೋಕದಲ್ಲಿ ಸಿಗಲಾರದಂತ ಹೊರತು ನೀನಾಗಿರಿ. ಉಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ಲೋಕದಲ್ಲಿ ಸಿಗಲಾರದಂತ ಹೊರತೆಯು ನೀನಾಗಿದಿ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ತಂದೆ ತಾಯಿ ಯಾರೂ ಇಲ್ಲ ಈ ಲೋಕಯಾತ್ರೆಯಲ್ಲಿ. ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಾಯಿ ಯಾರೂ ಇಲ್ಲ ಈ ಲೋಕಯಾತ್ರೆಯಲ್ಲಿ. ಬರುಡಾಗಿ ಹೋಯಿತು ನನ್ನ ಜೀವನ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ಕರುಣಾಮಯನಾದ ದೇವರು ಆತನು ನಮಗೆ ಜೀವನದಿಯಾಗಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಎಂಥ ಒಂದು ದುರ್ಘಟನೆಗಳು ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೀವಿ ಅಂದರೆ, ಬಹುಭಯಂಕರವಾದಂಥ ಸಂಗತಿಗಳು ನಾವು ಕೇಳ್ತಾ ಇದ್ದೇವೆ. ಆದರೆ ಇಂಥದರಿಂದ ಕೂಡ ರಕ್ಷಿಸುವ ರಕ್ಷಕನೊಬ್ಬನಿದಾನ, ಖಂಡಿತವಾಗಿ ಇದ್ದಾನೆ. ಇವಳು ತನ್ನ ತಾಯಿಯಿಂದ ಕೂಡ ಬಹಿಷ್ಕರಿಸಲ್ಪಟ್ಟಳು. ಆ ತಾಯಿ ಆ ಮಗಳನ್ನು ಇಷ್ಟು ದ್ವೇಷಿಸ್ತಾ ಇದ್ದಾಳೆ. ನನ್ನ ಮಗಳು ಇಷ್ಟು ವರ್ಷ ಆಯ್ತಲ್ಲ, ನನಗೆ ಆಗತಕ್ಕಂಥ ಶೋಷಣೆ ಬಗ್ಗೆ ಹೇಳಿಲ್ಲ ಎಂಬುದಾಗಿ, ಅವಳು ಯಾಕೆ ಹೇಳಲಿಲ್ಲ ಅನ್ನತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನಮ್ಮ ಅಪ್ಪಾಜಿ ಕೊಂದಾಗ್ತೀರ ಅಂತ ಹೇಳಿದ್ರು ಎಂಬುದಾಗಿ ಹೇಳಿದ್ರು ಕೂಡ ಅವಳು ತನ್ನ ಮಗಳನ್ನು ಕ್ಷಮಿಸದೆ, ತನ್ನ ಮಗಳಿಗೆ ರಕ್ಷಣೆ ಕೊಡದೆ, ತನ್ನ ಮಗಳನ್ನು ಕಾಪಾಡಿಕೊಳ್ಳದೆ ಆ ಮಗಳನ್ನು ಸಂಪೂರ್ಣವಾಗಿ ಮನೆಯಿಂದ ಹೊರಹಾಕಿ ಅವಳಿಗೆ ದಿಕ್ಕಿಲ್ಲದಂಥ ಪರಿಸ್ಥಿತಿ ಮಾಡಿರುವಾಗ ಆ ಮಗಳು ಕೊನೆಗೆ ಎಲ್ಲ ಪಟಿಂಗರ ಜೊತೆಯಲ್ಲಿ ಸೇರಿ ಅವಳು ಒಂದು ಕುಡುಕಳಾಗಿ, ಡ್ರಗ್ ಅಡಿಕ್ಟ್ ಆಗಿ, ಒಂದು ಮಾದಕ ಪದಾರ್ಥವನ್ನು ಸೇವನೆ ಮಾಡ್ತಾ ತನ್ನ ಜೀವನವನ್ನೆಲ್ಲ ಅವಳು ಒಂದು ನರಕ ಯಾತನೆಗೆ ಬಿಟ್ಟುಕೊಟ್ಲು. ಯಾಕೆಂದರೆ ತನ್ನ ತಂದೆ ಮಾಡಿರ್ತಕ್ಕಂಥ ಈ ಒಂದು ದುಷ್ಕರ್ಮದ ನಿಮಿತ್ತ ಅವಳು ಅದನ್ನು ಮರ್ತು ಹೋಗಬೇಕೆಂಬುದಾಗಿ, ಅದನ್ನು ಹೇಗಾದರೆ ಮರ್ತು ಹೋಗಿ ನಾನು ಬದುಕಬೇಕೆಂಬುದಾಗಿ, ಹೇಗೆ ತನ್ನನ್ನು ತಾನು ಅವಳು ಯಾಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಎಂಬುದಾಗಿ ಹೇಳಿಕೊಂಡು ಅದನ್ನು ಮರ್ತು ಹೋಗಬೇಕೆಂಬುದಾಗಿ ಆ ಮಗಳು ಪ್ರತಿದಿನ ಅವಳು 15ನೇ ವರ್ಷಕ್ಕೆ ಮನೆಯಿಂದ ಹೊರಗೋಗಿ ಪಾಪಿಷ್ಟ ಜೀವನಕ್ಕೆ ಪಾತ್ರಳಾಗಿ ಪ್ರತಿದಿನ ಅವಳು ಮಾದಕ ಪದಾರ್ಥಗಳನ್ನು ಸೇವನೆ ಮಾಡಿ, ಕುಡಿತನ ಚಟದಿಂದ ಕುಡಿತಾ, ಸಿಗರೆಟ್ ಸೇವನೆ ಮಾಡ್ತಾ, ಸಿಗರೆಟ್ ಸೇದುತ್ತಾ ಅವಳು ಅವೆಲ್ಲವನ್ನು ಮರ್ತು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ಅವಳಿಗೆ ಯಾವಾಗ ಎಚ್ಚರಿಕೆ ಬರ್ತದೆ ಆವಾಗ ಸಮಾಧಾನ ಇರುವುದಿಲ್ಲ ಅವಳಿಗೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ತಾಯಿ ಮರೆತರು. ತನ್ನ ಮೊಲೆಕೂಸನ್ನು ಹಾಲು ಕೊಡ್ತಿರ್ತಕ್ಕಂಥ ತಾಯಿ ತನ್ನ ಮೊಲೆಕೂಸನ್ನು ಮರೆತಾಳು. ಆದರೆ ನಾನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಹೇಳಿದನು ಕರ್ತನ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಮಗಳನ್ನು ಬಹಿಷ್ಕಾರ ಮಾಡಿರ್ತಕ್ಕಂಥ ಆ ತಾಯಿ ಕನಿಕರಿಲ್ಲದೆ, ಯಾವ ರೀತಿಯಾದಂಥ ದಯೆ ಇಲ್ಲದೆ ಬಹಿಷ್ಕಾರ ಹಾಕಿದ್ಲು. ಆದರೆ ಆ ಮಗಳು ಪ್ರತಿದಿನ ಕುಡಿದು ತನಗೆ ಆಗಿರ್ತಕ್ಕಂಥ ಆ ಶೋಷಣೆ ನಿಮಿತ್ತ ಅವಳು ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗುತ್ತಾ ಬಳಲ್ತಾ ಅವಳು ಮಾನಸಿಕಳಾಗಿ ಡಿಪ್ರೆಷನ್ಗೆ, ಮಾನಸಿಕ ಒತ್ತಡಕ್ಕೆ ಅವಳು ಕುಗ್ಗಿ ಬೆಂಡಾಗಿ ಬಳಲುತ್ತಾ ಇರುವ ವರ್ಷಗಳು ಅಷ್ಟಿಷ್ಟಲ್ಲ. 15ನೇ ವರ್ಷದಿಂದ 25 ವರ್ಷವರೆಗೂ ಅವಳು ತನ್ನ ಕೆಡುಕ ಸ್ನೇಹಿತರೊಟ್ಟಿಗೆ ತಿರುಗುತ್ತಾ
ಮಾದಕ ಪದಾರ್ಥಗಳನ್ನು ಸೇವನೆ ಮಾಡ್ತಾ, ಸಿಗರೆಟ್ಗಳನ್ನು ಕುಡಿತಾ ಮತ್ತು ಡ್ರಗ್ಸ್ಗಳನ್ನು ತೆಗೆದುಕೊಳ್ತಾ ತನಗೆ ಆಗಿರತಕ್ಕಂಥ ಆ ಶೋಷಣೆಯನ್ನು ಮರೆತುಕೊಳ್ಳಿಕ್ಕೆ ಅವಳು ಶತ ಪ್ರಯತ್ನ ಮಾಡಿದಳು. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ? ಗಂಭೀರವಾಗಿ ಹೇಳ್ತೀರ ಅಲ್ಲೂಯ್ಯ? ಶತ ಪ್ರಯತ್ನ ಮಾಡಿದಳು ಅವಳು. ದೇವರ ನಾಮಕ್ಕೆ ಮೌಂಟೆ ಮತ್ತೊಂದು ಆತ್ಮ, ಇವತ್ತು ಮತ್ತೊಂದು ಆತ್ಮ ನಮ್ಮ ಸಭೆಗೆ ದೇವರು ನಡೆಸಿದ್ದಾರೆ. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಹೌದು, ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. ಅಂಥ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಆ ಆಲಿಯಾ ಎಂಬವಳು, ಭಾರತೀಯಳು, ಅಂಥವಳು ಬೀದಿ ಪಾಲಾಗಿ, ಕ್ಲಬ್ಗಳ ಪಾಲಾಗಿ ಮತ್ತು ಕೆಟ್ಟ ಹವ್ಯಾಸಕ್ಕೆ ದಾಸಳಾಗಿ ಅವಳು ಅದೇ ಒಂದು ವ್ಯಭಿಚಾರ ಎಂಬ ಪಾಪಕ್ಕೆ ಬಿದ್ದುಕೊಂಡು ಅವಳು ತನ್ನ ಇರತಕ್ಕಂಥ ಆ ಶೋಷಣೆಯನ್ನು, ಆ ನರಕ ಯಾತನೆಯನ್ನು ಮರೆತುವುದಕ್ಕಾಗಿ ಪ್ರತಿದಿನ ಅವಳು ಮಾದಕ ಪದಾರ್ಥವನ್ನು ಸೇವನೆ ಮಾಡ್ತಿದ್ಲು. ಆದರೆ ಅವಳಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆ ಸಮಯದಲ್ಲಿ ಅವಳು ಜೀವನದಲ್ಲಿ ಯೋಚನೆ ಮಾಡಿದ್ಲು, ಅಯ್ಯೋ ನನಗೆ ಯಾರಿಲ್ಲಲ್ಲ, ನನ್ನನ್ನು ರಕ್ಷಿಸೋನು, ನನ್ನನ್ನು ತಂದೆಯಂತೆ ನನ್ನನ್ನು ನೋಡಿಕೊಳ್ಳೋನು. ತಂದೆ ಹೇಗೆ ತನ್ನ ಮಕ್ಕಳನ್ನು, ಒಂದು ಹೆಣ್ಣುಮಗಳನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಅಂಥ ತಂದೆ ಅಂತವನು ಯಾರೂ ಇಲ್ಲಲ್ಲ ನನಗೆ. ನಾನು ದಿಕ್ಕಿಲ್ಲದವಳಾಗಿ, ಒಂದು ರಕ್ಷಣೆ ಇಲ್ಲದವಳಾಗಿ, ಒಂದು ಕಾಪಾಡುವಿಕೆ ಇಲ್ಲದವಳಾಗಿ, ಒಂದು ಪೋಷಕನಿಲ್ಲದವನಾಗಿ ನಾನು ಬದುಕ್ತಾ ಇದ್ದೇನಲ್ಲ ಎಂಬುದಾಗಿ ಹೇಳಿಕೊಂಡು ಅವಳು ಪ್ರತಿದಿನ ಅಳ್ತಾ ಇದ್ದಳು, ಕೊರಗುತ್ತಾ ಇದ್ದಳು. ಕೊರಗಿ ತನ್ನ ಜೀವನ ನರಕ ಯಾತನೆಯಾಗಿ ಅನುಭವಿಸ್ತಾ ಇರ್ತಕ್ಕಂಥ ಅವಳು ಒಂದು ದಿವಸ ಅವಳನ್ನು ಭಾಳ ಕಾಲಗಳಿಂದ ನೋಡ್ತಿರ್ತಾನೆ ಮಿತ್ರನು. ಅವನು ಏನು ಮಾಡಿದಾನೆ ಮಿತ್ರನು, ಅಯ್ಯೋ ಇವಳು ಶಾಲೆಯಲ್ಲಿ ಓದ್ತಿರುವಾಗ ಭಾಳ ಚೆನ್ನಾಗಿದ್ಲಲ್ಲ ಅಂತ ಹೇಳ್ಕೊಂಡು, ಪಾಪ ಈಗ ಏನಾಗಿದೆ ಅಂತ ಹೇಳ್ತೇಳಿ ಅವಳನ್ನು ಒಂದು ಕ್ರೈಸ್ತ ಚರ್ಚ್ಗೆ ಕರ್ಕೊಂಡು ಹೋದನು. ಆಲಿಯಾ ಎಂಬವಳನ್ನು 25 ವರ್ಷ ಆಯಿತು ಅವಳಿಗೆ. ಅವಳನ್ನು ಕ್ರೈಸ್ತ ಚರ್ಚ್ಗೆ ಕರ್ಕೊಂಡೋಗಿರುವಾಗ ಆ ಕ್ರೈಸ್ತ ಚರ್ಚಲ್ಲಿ ಹೋಗಿ ಅಲ್ಲಿ ಎಲ್ಲರೂ ಸ್ತೋತ್ರ ಗಾನಗಳು ಮಾಡ್ತಾಯಿದ್ರು, ಹಾಡು ಆಡ್ತಾಯಿದ್ರು, ದೇವರಿಗೆ ಸ್ತೋತ್ರ ಮಾಡ್ತಾಯಿದ್ರು. ಆ ಹಾಡುಗಳನ್ನು ಕೇಳ್ತಾ ಇರುವಾಗ ಇವಳು ಆತ್ಮಕ್ಕೆ ತಂದೆ, ನಿಜವಾದ ಪರಲೋಕದಲ್ಲಿರುವಂಥ ತಂದೆಯ ಸ್ವರ ಅವಳು ಅನುಭವಿಸಿದಳು. ಯಾವ ತಂದೆಯಿಂದ ಶೋಷಿತಳಾದಳು, ಯಾವ ತಂದೆಯಿಂದ ಮೋಸ ಹೋದಳು, ಯಾರು ತನ್ನ ರಕ್ಷಕನೆಂಬುದಾಗಿ ತಿಳ್ಕೊಂಡಳು, ಅವನೇ ಭಕ್ಷಕನಾಗಿರುವಾಗ ಅಂಥವನಿಂದ ಶೋಷಿತಳಾಗಿ ಬಂದಿರತಕ್ಕಂಥ ಇವಳು ಚರ್ಚ್ನಲ್ಲಿ ಎಲ್ಲ ಜನರು ಪ್ರಾರ್ಥನೆ ಹಾಡಾಡ್ತಾ ಇರುವಾಗ ಅವಳಿಗೆ ಒಂದು ಸ್ವರ ಕೇಳಿಸಲ್ಪಟ್ಟಿತ್ತು. ಅದು ತಂದೆ ಅಂತ ಸ್ವರ. ಹಲ್ಲೆಲೂಯಾ. ತಾಯಿ ತಂದೆ ಯಾರೂ ಇಲ್ಲ ಈ ಲೋಕ ಯಾತ್ರೆಯಲ್ಲಿ, ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಾಯಿ ತಂದೆ ಯಾರೂ ಇಲ್ಲ ಈ ಲೋಕ ಯಾತ್ರೆಯಲ್ಲಿ, ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ, ದೇವಾದಿದೇವ ರಾಜಾದಿರಾಜ ಪರಮದಯಾಕರ, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಅದ್ಯು ನೀನೇ, ಅಂತ್ಯವು ನೀನೆ, ನನ್ನುಸಿರು ನೀನೇ ನೀನೇ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಆದಿಯು ನೀನೇ, ಅಂತ್ಯವು ನೀನೆ, ನನ್ನುಸಿರು ನೀನೇ ನೀನೇ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ, ದೇವಾದಿದೇವ ರಾಜಾದಿರಾಜ ಪರಮದಯಾಕರ, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ಇಂಥ ಕರುಣೆಯುಳ್ಳ ಹಾಡುಗಳು ಅಲ್ಲಿ ಹಾಡ್ತಿದ್ರು. ಆ ಹಾಡುಗಳನ್ನು ಕೇಳ್ತಿರುವಾಗ ಆ ದೇವರ ಕರುಣೆ ಅವಳು ಪಡ್ಕೊಂಡಳು.
ಲೋಕದಲ್ಲಿ ಸಿಗಲಾರದಂಥ ಹೊರತೆಯು ನೀನಾಗಿದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದೀ. ಲೋಕದಲ್ಲಿ ಸಿಗಲಾರದಂಥ ಹೊರತೆಯು ನೀನಾಗಿದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದೀ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ಎಷ್ಟೋ ಜನರು ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ತಂದೆ ತಾಯಿಗಳಿಂದ ಶೋಷಿತರು, ಸ್ವಂತ ಜನರಿಂದ ಶೋಷಿತರು, ಸ್ವಂತ ಸಂಬಂಧಿಕರಿಂದ ಶೋಷಿತರು, ಕಿರುಕುಳ ಹೊಂದಿರತಕ್ಕಂಥವರು. ಇವತ್ತು ಅಂಥವ್ರಿಗೆ ಆಶಾಕಿರಣವಾಗಿ ಬಂದಿರತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತು, ನಿನ್ನ ತಾಯಿ ಮರೆತರು ಪರಲೋಕದಲ್ಲಿರುವಂಥ ನಿನ್ನ ದೇವರು, ಈಗಲೂ ನೀನು ದೇವರ ಹತ್ರ ಬಂದರೆ, ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಬಂದರೆ, ಯೇಸು ನಿನ್ನನ್ನು ಕಾಪಾಡುವನು, ರಕ್ಷಿಸುವನು, ಬಿಡುಗಡೆ ಮಾಡುವ ಕರುಣಾಮಯನೆಂಬ ಆ ಸತ್ಯವನ್ನು ನಾವು ಎಷ್ಟು ಮಾತ್ರಕ್ಕೂ ಮರೆತು ಹೋಗಬಾರದು. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಸಾರಿ ಸ್ವಂತ ಜನರೇ ಕೈ ಬಿಡ್ತಾರೆ. ಆ ಸಮಯದಲ್ಲಿ ಯಾರೂ ಕೈ ಹಿಡಿಯೋದಿಲ್ಲ. ಅಂಥ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೈ ಹಿಡಿದು ರಕ್ಷಿಸಿರ್ತಕ್ಕಂಥ ಒಂದು ಜೀವನವನ್ನು ನಾವು ನೋಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ತಂದೆ ಶೋಷಣೆ ಮಾಡಿದಾನೆ, ದೈಹಿಕವಾಗಿ ಕಿರುಕುಳ ನೀಡಿ ಶೋಷಣೆಗೆ ಒಳಗಾಗಿದ್ದಾಳೆ. ಆ ಮಗಳು ಗರ್ಭವತಿ ಆದಳು. ತಾಯಿ ಕೂಡ ಕರುಣೆ ತೋರದೆ ಆ ಮಗುವನ್ನು ಹೊರಗಾಕಿದ್ಳು. ಯಾಕಂದರೆ ನೀನು ದ್ರೋಹಿ, ನೀನು ಪಾಪಿ, ನೀನು ಕೆಡುಕಳು ಎಂಬುದಾಗಿ ಹೇಳಿ ತಾಯಿ ಕೂಡ ಆ ಮಗಳನ್ನು ರಕ್ಷಣೆ ಕೊಡದಿದ್ದು ಅವಳ ಮೇಲೆ ಅಪಾರ್ಥ ಮಾಡಿಕೊಂಡು ಅವಳನ್ನು ಹೊರಗೆ ಹಾಕಿದರು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಇಂಥ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸ್ತ್ರೀಯನ್ನು ರಕ್ಷಿಸಿರ್ತಕ್ಕಂಥ ಒಂದು ಸಂದೇಶವನ್ನು ಕೇಳೋದಾದರೆ ಅಂಥವರೆಲ್ಲರಿಗೆ ಇವತ್ತು ರಕ್ಷಣೆ ವಾರ್ತೆ ನಿಮಗೆ ಉಂಟಾಗಲಿ ಎಂಬುದಾಗಿ ನನ್ನ ಹಾರೈಕೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಕರ್ತನು ನಿಮ್ಮ ಜೀವನದಲ್ಲಿ ಇವತ್ತು ಹೊಸ ಕಾರ್ಯಗಳು ಮಾಡಲಿ ಎಂಬುದಾಗಿ ನನ್ನ ಹಾರೈಕೆಯಾಗಿದೆ. ಹೌದು, ನೀವು ನಿಜವಾಗಲೂ ಆತನ ಕೃಪೆಗೆ ನೀವು ವಾರಸರಾಗಿದ್ರಿ, ನೀವು ಯೋಗ್ಯರಾಗಿದ್ದೀರಿ. ಒಂದು ದಿವಸ ಯೇಸು ಕ್ರಿಸ್ತನು ಬೀದಿಯಿಂದ ನಡ್ಕೊಂಡು ಬರ್ತಾ ಇರುವಾಗ ಇದೇ ಸ್ವಂತ ಜನರು ತನ್ನ ಸ್ವಂತ ಜನಾಂಗದವಳು, ಅವಳು ವ್ಯಭಿಚಾರ ಮಾಡುವುದನ್ನು ನೋಡಿ ತನ್ನ ಗಂಡನನ್ನು ಮೋಸ ಮಾಡಿ, ಅವಳು ಒಂದು ಪತಿಯನ್ನು ಹೊಂದಿದವಳಾಗಿರೋದ್ರಿಂದ ಇನ್ನೊಂದು ಪುರುಷರೊಂದಿಗೆ ಪಾಪ ಮಾಡುವುದನ್ನು ನೋಡಿ ಆ ಸ್ವಂತ ಜನಾಂಗದವರು, ಸ್ವಂತ ಸಂಬಂಧಿಕರೇ ಅವರು, ಬೇರೆ ಯಾರಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಅವಳನ್ನು ವ್ಯಭಿಚಾರ ಮಾಡೋರನ್ನು ನೋಡಿ ಅವಳನ್ನು ಹಿಡಿದು ಬಡದು ಮೈಯೆಲ್ಲ ಗಾಯ ಮಾಡಿ, ಮುಖವೆಲ್ಲ ಬಡದು ಗಾಯ ಮಾಡಿ ಅವಳನ್ನು ಎಳ್ಕೊಂಡು ತರ್ತಾ ಇರ್ತಾರೆ. ಯಾರ ಹತ್ರ? ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ತರ್ತಾರೆ. ತಂದು ಅವಳನ್ನು ಯೇಸು ಕ್ರಿಸ್ತನ ಮುಂದೆ ಬಿಸಾಕುತ್ತಾರೆ ಅವಳನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಬಿಸಾಕಿದ್ದ ಕೂಡಲೇ ಯೇಸು ಕ್ರಿಸ್ತನಿಗೆ ಅವರು ಅಡ್ಡತಿಡ್ಡವಾಗಿ ಪ್ರಶ್ನೆ ಆಗ್ತಾ ಇರ್ತಾರೆ. ಏನಂತ ತಿಳ್ಕೊಂಡು, ನೋಡು, ಇವಳು ನಮ್ಮ ದೇಶದ ಕಾನೂನು ಪ್ರಕಾರವಾಗಿ, ನಮ್ಮ ಈ ರಾಷ್ಟ್ರದ ಕಾಯ್ದೆ ಪ್ರಕಾರವಾಗಿ ಇವಳು ವ್ಯಭಿಚಾರ ಮಾಡಿದ್ದಾಳೆ. ವ್ಯಭಿಚಾರ ಮಾಡಿದ್ದಕ್ಕೆ ಇವಳನ್ನು ಕಲಿಸಿದು ಕೊಂದಾಗಬೇಕೆಂಬುದಾಗಿದೆ. ನೀನು ಇದಕ್ಕೆ ಏನು ಹೇಳ್ತೀಯ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಅಲ್ಲಿರುವ ಜನರು, ಆ ಸ್ವಂತ ಜನರೇ, ಅವಳು ಯಾಕೆ ವ್ಯಭಿಚಾರ ಮಾಡಿದಾಳೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಏನಿದೆ ಎಂಬುದಾಗಿ ಏನೂ ಕೇಳಿಲ್ಲ. ಅವರು ತನ್ನ ಗಂಡನನ್ನು ಬಿಟ್ಟು ಬೇರೆಯವನ ಜೊತೆಲಿ ಪಾಪ ಸಂಬಂಧವನ್ನು ಇಟ್ಕೊಂಡಿದ್ದನು. ರೆಡ್ ಹ್ಯಾಂಡನ್ನು ಪಾಪ ಮಾಡುತ್ತಿರುವಾಗಲೇ ಹಿಡಿಯಲ್ಪಟ್ಟವಳು ಇವಳನ್ನು ಅವರು ಏನು ಮಾಡಿದರಂದರೆ, ಹಿಡಿಸಿ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ತಂದು ಅವಳಿಗೆ ಎಂಥ ತೀರ್ಪು ಮಾಡ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಪರೀಕ್ಷೆ ಮಾಡ್ತಾರೆ. ಆ ಸಮಯದಲ್ಲಿ ಭಾಳ ಸುಂದರವಾದಂಥ ಸ್ಟೋರಿ ಇದು. ದೇವ್ರ ಮಕ್ಕಳೇ, ಸ್ವಂತ ಜನರೇ, ಬೇರೆ ಯಾರಲ್ಲ, ಸ್ವಂತ ಜಾತಿ ಜನಾಂಗದವರು, ಒಂದೇ ತಂದೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಇವರೆಲ್ಲ. ಇವಳು
ವ್ಯಭಿಚಾರ ಮಾಡ್ತಿರುವಾಗ ಹಿಡಿಯಲ್ಪಟ್ಟಿದ್ದಿಲ್ಲ ಎಂಬುದಾಗಿ ಹೇಳಿಕೊಂಡು ಅವರ ದೇಶದ ಕಾನೂನು ಪ್ರಕಾರವಾಗಿ ಇವಳಿಗೆ ಮರಣದಂಡನೆ ಕೊಡಬೇಕೆಂಬುದಾಗಿ ಹೇಳಿ ಆಗಿರುವಾಗ ಯೇಸು ಕ್ರಿಸ್ತನ ಹತ್ರ ಅವಳನ್ನು ಎಳ್ಕೊಂಡು ಬಂದು ಅವಳ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಬೀಳಿಸಿದ್ರು. ಅವಳನ್ನು ಮೈಯೆಲ್ಲ ಗಾಯವಾಗಿದೆ, ಮುಖವೆಲ್ಲ ಗಾಯವಾಗಿದೆ, ಲಜ್ಜೆಯಿಂದ ತಲೆ ಬಗ್ಗಿಸ್ಕೊಂಡಿದ್ದಾಳೆ. ಅವಳು ಏನು ಹೇಳಿಕೆ ಯಾಕೆಂದರೆ ಅವಳು ರೆಡ್ ಹ್ಯಾಂಡ್ ಆಗಿ ಹಿಡಿಯಲ್ಪಟ್ಟರು. ವಚನ ಸಿಗ್ತಾ? ಎಷ್ಟನೇ ವಚನ? ಯೋಹನ್ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ. ಸ್ವಲ್ಪ ಸೌಂಡ್ ಆಗಿ ಬರಲಿ. ದೇವ ಸ್ತೋತ್ರ. ಗಂಭೀರವಾಗಿ ಹೇಳ್ತೀರಿ, ನಿಮ್ಮ ಸೌಂಡ್ ಕೇಳಿಸ್ಬೇಕಲ್ಲೇ ಗಂಭೀರವಾಗಿ, ಯಾಕಂದ್ರೆ ನೀವೇ ಹೇಳಿದ್ರಿ ಅಂತೇಳಿ ಅದರ ಗೊತ್ತಾಗಬೇಕಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಈ ಸಂಗತಿ, ನೀನು ಅದ್ಭುತವಾದಂಥ ಸಂಗತಿ ಇದು. ಇವಳು ವ್ಯಭಿಚಾರ ಮಾಡ್ತಿರುವಾಗ ಹಿಡಿಯಲ್ಪಟ್ಟಿದ್ದವಳು ಇವಳು. ಈ ಸಮಯದಲ್ಲಿ ಕಲ್ಲೆಸೆದು ಕೊಂದಾಗಬೇಕೆಂಬುದಾಗಿ ಆ ದೇಶದ ಕಾನೂನು ಹೇಳ್ತದೆ, ಯಹೂದ್ಯರ ಕಾನೂನು ಹೇಳ್ತಾರೆ, ಯಹೂದಿ ಇಸ್ರಾಯೇಲರ ಕಾನೂನು ಹೇಳ್ತದೆ. ಅವಳನ್ನು ಹಿಡ್ಕೊಂಡು ಬಂದು ನೇರವಾಗಿ ರೆಡ್ ಹ್ಯಾಂಡ್ ಅಂದರೆ ಪಾಪ, ವ್ಯಭಿಚಾರ ಮಾಡ್ತಿರುವಾಗ ಇನ್ನೊಂದು ಪುರುಷನೊಂದಿಗೆ ಪಾಪ ಸಂಬಂಧ ಇಟ್ಕೊಂಡಿರುವನ್ನು ನೋಡಿರುವಾಗ ರೆಡ್ ಹ್ಯಾಂಡ್ ಪ್ರತ್ಯಕ್ಷವಾಗಿ ನೋಡಿರುವ ಸಾಕ್ಷಿಗಳು ಬಂದು ಯೇಸು ಕ್ರಿಸ್ತನ ಮುಂದೆ ಅವಳನ್ನು ತಳ್ಳಹಾಕಿ ಬೆಳೆಸ್ತಾರೆ. ಇವಳನ್ನು ಏನು ಮಾಡಬೇಕೆಂಬುದಾಗಿ ಹೇಳೆಂಬುದಾಗಿ ಅವರು ಯೇಸು ಕ್ರಿಸ್ತನಿಗೆ ಅಡ್ಡತಿಡ್ಡವಾಗಿ ಪ್ರಶ್ನೆ ಹಾಕಿ ಯೇಸು ಕ್ರಿಸ್ತನನ್ನು ಕೀಳವಾಗಿ ತೋರಿಸಬೇಕೆಂಬುದಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಯಾರು? ಈ ಸ್ವಂತ ಜನ. ಕಾನೂನು ಪ್ರಕಾರವಾಗಿ ಇವಳನ್ನು ಕಲಿಸೋದು ಕೊಂದಾಗಬೇಕಂತಿದೆ, ನೀನೇನು ಹೇಳ್ತಿ ಹೇಳು ಎಂಬುದಾಗಿ ಹೇಳಿರುವಾಗ ಯೇಸು ಕ್ರಿಸ್ತನು ಅವರು ಮಾತಾಡಿರುವ ಮಾತುಗಳು ನೋಡಿ, ಅವರ ಎಲ್ಲ ಉಲ್ಲೇಖನಗಳು ನೋಡಿ ಆಶ್ಚರ್ಯಚಕಿತರಾಗಿದ್ದು ಅಷ್ಟೇ ಅಲ್ಲದೆ ಯೇಸುವನ್ನು ಪರೀಕ್ಷಿಸೋದಕ್ಕಾಗಿ ಈ ರೀತಿಯಲ್ಲಿ ಹೇಳಿದ್ರು. ಅವರು ಏನಂತ ಹೇಳಿದ್ರು ನೋಡಿ, 5ನೇ ವಚನ, 8ನೇ ಅಧ್ಯಾಯ 5ನೇ ವಚನ. ಇಂಥವಳನ್ನು ಕಲ್ಲೆಸೆದು ಕೊಂದು ಹಾಕಬೇಕೆಂಬುದಾಗಿ ನಮ್ಮ ಮೋಸಸ್ ಕಾನೂನು ಹೇಳುತ್ತದೆ. ನಮಗೆ ಕಾನೂನಲ್ಲಿ ಅಪ್ಪಣೆ ಕೊಟ್ಟಿದ್ದಾನೆ, ಕಲ್ಲೆಸೆದು ಕೊಂದಾಗಬೇಕೆಂಬುದಾಗಿ ಪ್ರಜೆಗಳಿಗೆ, ಜನರಿಗೆ ಹಕ್ಕು ಕೊಟ್ಟಿದ್ದಾನೆ ಅಂತೇಳಿ. ಈಕೆ ಈ ಒಂದು ವ್ಯಭಿಚಾರಿ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂಬುದಾಗಿ ಎಂದು ಆತನನ್ನು ಅಡ್ಡತಿಡ್ಡವಾಗಿ ಪ್ರಶ್ನಿಸಿ ಆತನನ್ನು ಪರೀಕ್ಷೆ ಮಾಡೋದಕ್ಕಾಗಿ, ಆತನನ್ನು ಯೇಸುವನ್ನು ಕೀಳವಾಗಿ ಎಲ್ಲರ ಮುಂದೆ ಆತನನ್ನು ಅವಮಾನಪಡಿಸೋದಕ್ಕಾಗಿ ಈ ರೀತಿಯಾದ ಪ್ರಶ್ನೆಯನ್ನು ಹಾಕ್ತಾರೆ. ಪ್ರಶ್ನೆಯನ್ನು ಹಾಕಿ ಈತನು ಏನು ಹೇಳುತ್ತಾನೆ ಎಂದು ನೋಡಿ, ಈತನ ಮೋಸೆ ಧರ್ಮಶಾಸ್ತ್ರಕ್ಕೆ, ತಮ್ಮ ದೇಶದ ಕಾನೂನಿನ ವಿರುದ್ಧವಾಗಿ ಏನಾರು ಮಾತಾಡ್ತಾನೆ ಎಂಬುದಾಗಿ ಈತನನ್ನು ಪರೀಕ್ಷಿಸಿ ಈತನನ್ನು ಶೋಧನೆ ಮಾಡ್ತಾ ಇದ್ದಾರೆ. ಶೋಧಿಸ್ತಾ ಇರೋ ಸಮಯದಲ್ಲಿ ಯೇಸು ಕ್ರಿಸ್ತನು ಆವಾಗ ಇನ್ನು ಯಾರೂ ಇಲ್ಲ ಅವಳನ್ನು ರಕ್ಷಿಸಲಿಕ್ಕೆ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇನ್ನು ಯಾರೂ ಇಲ್ಲ ಅವಳನ್ನು ರಕ್ಷಿಸ. ಅವರ ತಂದೆ ತಾಯಿಗಳು ಕೂಡ ಅಲ್ಲಿ ಮಧ್ಯದಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಇಲ್ರಿ ನನ್ನ ಮಗಳನ್ನು ಬಿಟ್ಬಿಡ್ರಿ, ಸಾರಿ ಕ್ಷಮಿಸ್ಬಿಡ್ರಿ, ಅವಳು ಮಾಡಿದ ತಪ್ಪಾಯ್ತು ಅಂದ್ರೆ ಇಲ್ಲ. ಆ ದೇಶದ ಕಾನೂನು ಹೇಳ್ತದೆ, ಆ ದೇಶದ ಮೋಸೆ ಕಾನೂನು ಹೇಳ್ತದೆ, ಆ ವ್ಯಭಿಚಾರದಿಂದ ಈ ಗಂಡನನ್ನು ಮೋಸ ಮಾಡಿ ಪಾಪದ ಕೇಸ್ಗಳಲ್ಲಿ ಸಿಕ್ಕೊಂಡಿರ್ತಕ್ಕಂಥವಳನ್ನು ಕಲಿಸಿದು ಕೊಂದಾಗಬೇಕೆಂಬುದಾಗಿ ಬರಲ್ಪಟ್ಟಿದೆ. ಅವಳಿಗೆ ಎಷ್ಟು ಮಾತ್ರಕ್ಕೇನಿಲ್ಲ, ಕ್ಷಮೆ ಇಲ್ಲ, ಅವಳಿಗೆ ಮರಣದಂಡನವೇ ಎಂಬುದಾಗಿ. ಅದು ಎಂಥ ಕಾನೂನು ಅಂದರೆ, ಆ ಕಾನೂನು ಆ ಜನರೇ, ಆ ಪ್ರಜೆಗಳೇ ನೋಡಿದ್ದವರು, ಕೇಳಿದ್ದವರು, ಆ ಪ್ರಜೆಗಳೇ ಅವಳನ್ನು ಕಲಿಸಿದು ಹೊಡೆದು ಯಾತನೆಯನ್ನು ಕೊಟ್ಟು ಅವಳು ಸಾಯೋ ತನಕ ಹೊಡೆಯುವಂಥ ಶಿಕ್ಷೆ ಆ ದೇಶದಲ್ಲಿತ್ತು, ಇಸ್ರಾಯೇಲ್ ದೇಶದಲ್ಲಿ. ಅವಮಾನ ಒಂದು ಪಕ್ಕದಲ್ಲಿ, ಇನ್ನೊಂದು ಪಕ್ಕದಲ್ಲಿ ಮರಣ, ಇನ್ನೊಂದು ಪಕ್ಕದಲ್ಲಿ ಮಾನಸಿಕ ನೋವು, ಆರೋಪ. ಅಷ್ಟೇ ಅಲ್ಲದೆ ಇವೆಲ್ಲ ಆರೋಪಗಳನ್ನು ಹೊತ್ತುಕೊಂಡು ಆ ತಾಯಿ, ಯಾರು ಆ ವ್ಯಭಿಚಾರ ಮಾಡಿದ್ಲೋ, ಯೇಸು ಕ್ರಿಸ್ತನ ಬಳಿಯಲ್ಲಿ ಬಿದ್ದಿದ್ಳು. ಆಗ ಈ ಕಾನೂನನ್ನು ಎತ್ತಿ ಹಿಡಿದು ಮಾತಾಡಿರತಕ್ಕಂಥ ಆ ಪ್ರಜೆಗಳಿಗೆ, ನ್ಯಾಯವಾದಿಗಳಿಗೆ, ಶಾಸ್ತ್ರಿಗಳಿಗೆ ಯೇಸು ಕ್ರಿಸ್ತನು ಸದುತ್ತರವನ್ನು ಕೊಡ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಯೇಸು ಕ್ರಿಸ್ತನಿಗೆ ಅವ್ರು ಹೇಳ್ತಾ ಇರ್ತಾರೆ ಅಂತ ಹೇಳ್ಕೊಂಡು, ಈಗೋ ಇವಳು ಮೋಸೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಕಲಿಸಿದು ಕೊಂದಾಗಬೇಕೆಂಬುದಾಗಿ ಹೇಳಲಾಗಿದೆ, ನಮಗೆ ಹಕ್ಕು ಕೊಟ್ಟಿದ್ದಾನೆ, ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಇವಳನ್ನು ಕೊಂದಾಗಲಿಕ್ಕೆ ಎಂಬುದಾಗಿ ಹೇಳ್ತಾನೆ. ಆಗ ಯೇಸು ಕ್ರಿಸ್ತನು ಆ ಮೋಸೆ ಧರ್ಮಶಾಸ್ತ್ರದಲ್ಲಿ ಬರಲ್ಪಟ್ಟಿರ್ತಕ್ಕಂಥ ಆ ಮರಣದಂಡನೆಯನ್ನು ಏನು ಮಾಡಿದರೂ ತಪ್ಪಿಸಲಿಕ್ಕಾಗುವುದಿಲ್ಲ. ಆದರೆ ಒಂದು ದೊಡ್ಡ ಜ್ಞಾನ, ಒಂದು ದೊಡ್ಡ ಅದ್ಭುತವಾದಂಥ ಯೋಜನೆಯನ್ನು ಅಲ್ಲಿ ತರ್ತಾನೆ. ಆ ಒಂದು ಪಾಪದಿಂದ ಹಿಡಿಯಲ್ಪಟ್ಟಿರುವ ಆ ವ್ಯಭಿಚಾರಿಯನ್ನು ರಕ್ಷಿಸೋದಕ್ಕಾಗಿ. ಸ್ವಂತ ತಾಯಿ ತಂದೆಗಳು ಕೂಡ
ನನ್ನ ಮಗಳನ್ನು ಏನೋ ಒಂದು ವಿಷಯದಿಂದ ಅವಳು ವ್ಯಭಿಚಾರದಲ್ಲಿ ಬಿದ್ದಿದ್ದಾಳೆ, ದಯಮಾಡಿ ಕ್ಷಮಿಸಿದ್ರೆ ತಾಯಿ ತಂದೆಗಳು ಕೂಡ ಬಂದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ವಿನಂತಿ ಮಾಡ್ಲಿಕ್ಕೆ ಆಗುದಿಲ್ಲ, ಅರ್ಜಿ ಸಲ್ಲಿಸಲಿಕ್ಕೆ ಆಗುದಿಲ್ಲ, ಅಪ್ಲಿಕೇಶನ್ ಆಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ತಾಯಿ ತಂದೆಗಳು ಕೂಡ ಇದನ್ನು ಸಮ್ಮತಿಸಿದಂಗೆ ಆಗ್ತದೆ ಅಂತ ಹೇಳಿ ತಾಯಿ ತಂದೆಗಳು ಬರ್ಲಿಕ್ಕಾಗಿಲ್ಲ, ಸ್ವಂತ ಜನರು ಬರ್ಲಿಕ್ಕಾಗಿಲ್ಲ. ಗಂಡನೂ ಕೂಡ ಹೋಗ್ಲಿಪ್ಪ, ನನ್ನ ಹೆಂಡತಿ ಮಾಡಿದೆ ಆಯ್ತು, ತಪ್ಪಾಯ್ತು, ಬಿಟ್ಟು ಬಿಡ್ರಿ, ನನಗಿಬ್ರು ಮಕ್ಕಳಿದ್ದಾರೆ, ಅವಳನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ಅವಳ ಗಂಡ ಕೂಡ ಅವಳನ್ನು ಉಳಿಸ್ಲಿಕ್ಕೆ ಆಗಿಲ್ಲ. ಈ ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀಯನ್ನು ಜಾಗ್ರತೆಯಿಂದ ಕೇಳ್ಕೊಳ್ತೀರಿ, ಜಾಗ್ರತೆಯಿಂದ ಕೇಳ್ಕೊಳ್ತೀರಿ, ಅದು ಗಂಭೀರವಾಗಿ ಹೇಳ್ತೀರ. ಅಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್ ಜೀಸಸ್. ಮನೋಪೂರ್ವಕದಿಂದ ಹೇಳ್ತೀರಾ ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟು. ಎಂಥ ಒಳ್ಳೆ ಜನರು ನಮ್ಮ ಸಭೆಯಲ್ಲೆಲ್ಲ ನನ್ನ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥವ್ರು, ಪ್ರತಿಯೊಂದು ವಿಷಯದಲ್ಲಿ ಬಹಳ ಸಹಾಯ ಮಾಡ್ತಿದ್ದಾರೆ. ಇವರ ಸಹಾಯ ನನ್ನ ಜೀವನದಲ್ಲಿ ಮರೆಯುವುದಿಲ್ಲ. ಇವರ ಜೀವನದಲ್ಲಿ ಸುಖ ಶಾಂತಿ ಬರಲಿ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಸುಕ್ಷೇಮವಾಗಿರಲಿ ಎಂಬುದಾಗಿ ನನ್ನ ಹಾರೈಕೆ ಆಗಿದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಈಗ ಕೇಳಿಸ್ಕೊಳ್ತೀರಿ, ಈ ಒಂದು ಪಾಪದಿಂದ ಹಿಡಿಯಲ್ಪಟ್ಟಿರ್ತಕ್ಕಂಥ ಈ ಸ್ತ್ರೀಯನ್ನು ರಕ್ಷಿಸುವುದಕ್ಕಾಗಿ ಒಂದು ನೂತನವಾದಂಥ ಕಾನೂನನ್ನು ಯೇಸು ಪಾಸ್ ಮಾಡಿದನು. ಇವಳು ಯಾವ ಮಜಬೂರಿಯಿಂದ, ಯಾವ ಅನಿವಾರ್ಯ ಪರಿಸ್ಥಿತಿಯಿಂದ ಪಾಪ ಮಾಡಿದಳು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನ ಪಾದ ಹತ್ರ ಬಿದ್ದಳು. ಆದರೆ ಅವಳು ಯೇಸು ಹತ್ರ ತನ್ನ ಪಾಪವನ್ನು ಒಪ್ಕೊಂಡಿಲ್ಲ. ನಾನು ಪಾಪಿ ಎಂಬುದಾಗಿ ಹೇಳಿಲ್ಲ, ನನ್ನನ್ನು ಕರುಣಿಸಿ ಎಂಬುದಾಗಿ ಹೇಳಿಲ್ಲ, ನನ್ನ ರಕ್ಷಿಸಿ ಎಂಬುದಾಗಿ ಪ್ರಾರ್ಥನೆಯೂ ಮಾಡಿಲ್ಲ. ನನ್ನ ಪ್ರಿಯ, ನನ್ನ ಸಹೋದರಿ ಸಹೋದರೇ, ಆ ಪಾಪದಿಂದ ಹಿಡಿಯಲ್ಪಟ್ಟಿರುವ ಆ ಒಂದು ಮರಣದಂಡನೆಗೆ ಪಾತ್ರಳಾಗಿರ್ತಕ್ಕಂಥ ಅವಳನ್ನು ರಕ್ಷಿಸುವ ಬಾಧ್ಯತೆ ಯೇಸು ಕ್ರಿಸ್ತನ ಮೇಲೆ, ಭುಜದ ಮೇಲಿತ್ತು. ಯಾಕಂದ್ರೆ ದಟ್ ಈಸ್ ದ ಗವರ್ಮೆಂಟ್ ಆಫ್ ಹೆವನ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ತನ್ನ ಸ್ವಂತ ಗಂಡನನ್ನು ಮೋಸ ಮಾಡಿದರೆಂಬುದಾಗಿ ಅವಳ ಮೇಲೆ ಆರೋಪವನ್ನು ಹೊರಿಸಿ ಅವಳನ್ನು ವ್ಯಭಿಚಾರಕ್ಕೆ ಪಾತ್ರಳಾಗಿದ್ದ, ವ್ಯಭಿಚಾರ ಮಾಡುತ್ತಿರುವಾಗ ಹಿಡಿದಿದ್ದೇವೆ ನಾವು. ನಮ್ಮ ದೇಶದ ಕಾನೂನು ಪ್ರಕಾರವಾಗಿ, ಮೋಶೆ ಧರ್ಮಶಾಸ್ತ್ರ ಪ್ರಕಾರವಾಗಿ, ನಮ್ಮ ಇಸ್ರಾಯೇಲ್ ಕಾನೂನು ಪ್ರಕಾರವಾಗಿ ಅವಳನ್ನು ಕಲಿಸುವುದಕ್ಕೊಂದಾಗಬೇಕೆಂಬುದಾಗಿ ಅಡ್ಡತಿಡ್ಡವಾಗಿ ಕೇಳುತ್ತಲೇ ಇದ್ದರು. ಆದರೆ ಯೇಸು ಕ್ರಿಸ್ತನು ಅವರಿಗೆ ಏನೂ ಉತ್ತರ ಕೊಡಲಿಲ್ಲ. ಕೆಳಗೆ ಬಗ್ಗಿದನು, ಕೂತುಕೊಂಡು ಭೂಮಿ ಮೇಲೆ ಬರೆಯಲು ಆರಂಭಿಸಿದ. ಭೂಮಿ ಮೇಲೆ ಬರೆಯಲು ಬೈಬಲ್ ಹೇಳ್ತಾ ಇದೆ, ಭೂಮಿ ಮೇಲೆ ಬರೆಯಲು ಆರಂಭಿಸಿದ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಇಂಥ ಬರಿತಾ 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 ಇರುವಾಗ ಅಲ್ಲಿ ಅದ್ಭುತವಾದಂಥ ಲೇಖನೆಯಲ್ಲಿ ಬರೆದಿದೆ. ಯಾಕಂದ್ರೆ ಯಹೂದ್ಯರು ಕಾನೂನಿಗೆ ಬಿಟ್ಟು, ಮೋಶೆ ಧರ್ಮಶಾಸ್ತ್ರ ಬಿಟ್ಟು ಮತ್ತು ಯಾವುದಕ್ಕೂ ಅವರು ಹೆದರುವುದಿಲ್ಲ. ಅವರು ಅಂಥ ಕ್ರೂರಿಗಳವರು. ಕಾನೂನಿಗೆ ಸಂಬಂಧಪಟ್ಟ ನಾವು ಈ ವ್ಯಭಿಚಾರದಿಂದ ಹಿಡಿಯಲ್ಪಟ್ಟಿರುವಂಥ ಈ ಸ್ತ್ರೀಯನ್ನು ಕಲಿಸಿದು ಕೊಂದಾಗಬೇಕೆಂಬುದಾಗಿ ನಮ್ಮ ದೇಶದ ಕಾನೂನು ಹೇಳುತ್ತದೆ. ಯಾಕಂದರೆ ನಮಗೆ ಅಧಿಕಾರ ಕೊಡಲಾಗಿದೆ ಇಂಥವಳನ್ನು ಕಲಿಸಿದು ಕೊಂದಾಗಬೇಕೆಂಬುದಾಗಿ ಹೇಳಿಕೊಂಡು ತನ್ನ ಕೈಯಲ್ಲಿ ಕಾನೂನು ತಗೊಳ್ತಿರ್ತಕ್ಕಂಥ, ಇದು ಏನಂತಾರೆ, ಮಾಬ್ ಲಿಂಚಿಂಗ್ ಅಂತ ಹೇಳ್ತಾರೆ. ಏನಂತಾರೆ? ಮಾಬ್ ಲಿಂಚಿಂಗ್. ಜನಸಮೂಹದಿಂದ ಕೊಂದು ಕಿರುಕುಳದಿಂದ ಹಲ್ಲೆ ಮಾಡಿ ಕೊಂದು ಹಾಕತಕ್ಕ, ಇದು ಮಾಬ್ ಲಿಂಚಿಂಗ್ ಟೈಪ್ನಲ್ಲಿ ಇರ್ತಕ್ಕಂಥ ಈ ಕಾನೂನನ್ನು ಯೇಸು ಅಲ್ಲಿ ರದ್ದು ಮಾಡಿದನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ಯೇಸು ಕ್ರಿಸ್ತನ ಕೆಳಗೆ ತಲೆ ಬಾಗಿಸಿ ಬರೀತಾ ಇದ್ದಾನೆ ಏನಂತ ಹೇಳ್ಕೊಂಡು. ಭಾಳ ಜನರು ಅದು ಬರೆದಿದ್ದರು ಏನಂತ ಗೊತ್ತಿಲ್ಲ, ಆದರೆ ತುಂಬ ಜನರು ಅದನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ತುಂಬ ಜನರು ಅದನ್ನು ಅಪಾರ್ಥ ಮಾಡಿಕೊಂಡು, ಯೇಸು ಅಲ್ಲಿರುವ ಎಲ್ಲ ಜನರ ಪಾಪವನ್ನು ಬರಿತಾ ಇದ್ದಾರೆ, ಯೇಸು ಎಲ್ಲ ಜನರ ಕೆಡುಕನ್ನು ಬರಿತಾ ಇದ್ದಾರೆ ಎಂಬುದಾಗಿ ತಿಳ್ಕೊಂಡ್ರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲೂಯ, ಮನೋಬರ್ಗಂದು ಹೇಳ್ತೀರಲ್ಲೂಯ. ಆದ ಕಾರಣ ಇವತ್ತು ನಿಮಗೆ ಸತ್ಯವನ್ನು ತಿಳಿಸ್ತೇನೆ, ಯಾರ ಪಾಪವನ್ನು ಬರೆದರೂ ಕೂಡ ಅವರು ಕೇಳುವುದಿಲ್ಲ. ಯಾರು? ಯಹೂದಿಗಳು, ಇಸ್ರಾಯೇಲರು. ಅವ್ರಿಗೆ ಸಾಬೀತು ಮಾಡಿ ತೋರಿಸಬೇಕು ಅವರೆಲ್ಲರ ಪಾಪಗಳು ಯೇಸು ಬರೆದಾನೆ ಎಂಬುದಾಗಿ. ನಮ್ಮ ಕೆಲವು ಅಮಾಯಕ, ಮುಗಿದ, ಅವಿದ್ಯಾವಂತರಾಗಿರ್ತಕ್ಕಂಥ ಕೆಲವು ಅಮಾಯಕರು ಹೇಳ್ತಾರೆ ಇದರ ಬಗ್ಗೆ. ಆದರೆ ಇದರ ಬಗ್ಗೆ ಒಂದು ದೊಡ್ಡ ಜ್ಞಾನಿ, ಪ್ರೈಸ್ ಲಾರ್ಡ್ ಜೀಸಸ್, ಅಧ್ಯಯನ ಮಾಡಿ ಹೇಳ್ತಾನೆ, ಯೇಸು ಕ್ರಿಸ್ತು ಕೆಳಗೆ ಬರೆದಿದ್ದು ಏನೆಂಬುದಾಗಿ ಅಲ್ಲಿರುವ ವಚನದಿಂದ ಸಾಬೀತು ಮಾಡಿದ್ದಾನೆ. ಏನಂತ ಹೇಳ್ಕೊಂಡ್ರೆ, ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ, ಒಳ್ಳೆಯದು ಮಾಡುವವನು ಒಬ್ಬನೂ ಇಲ್ಲ,
ಒಬ್ಬನಾದರೂ ಇಲ್ಲ. ರೋಮಾಪುರದವರಲ್ಲಿ ಬರೆದ ಪತ್ರಿಕೆಯಲ್ಲಿ ಆ ಮಾತಿದೆ. ಏನಂತ ತಿಳ್ಕೊಂಡು, ನೀತಿವಂತನೂ ಒಬ್ಬನೂ ಇಲ್ಲ. ಇದು ಎಲ್ಲಿ ಬರಲ್ಪಟ್ಟಿದೆ? ಇದು ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ ಮಾತನ್ನು ಯೇಸು ಅಲ್ಲೇ ಉಲ್ಲೇಖಿಸ್ತಾ ಇದ್ದಾನೆ. ಅದು ಎಲ್ಲಂದ್ರೆ ಜ್ಞಾನೋಕ್ತಿ ಕೀರ್ತನೆ 14:2 ನಾವು ಈ ಮಾತು ನೋಡ್ತೇವೆ. ದಯಮಾಡಿ ಗಮನಿಸ್ತೀರಿ. ಕೀರ್ತನೆ 14:2 ನೋಡ್ತೇವೆ. ಯೇಸು ಅಲ್ಲೇ ಕೆಳಗೆ ಬರಿತಾ ಇದ್ದಾನೆ. ಏನಂತ ಬರಿತಾ ಇದ್ದಾನೆ? ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ದೇವರನ್ನ ಅರ್ಥ ಮಾಡಿಕೊಳ್ಳೋನಿಲ್ಲ, ಒಬ್ಬನಾದರೂ ಇಲ್ಲ, ದೇವರನ್ನ ಹುಡುಕೋನಿಲ್ಲ, ಒಬ್ಬನಾದ್ರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ದೇವರಿಗೆ ವಿರೋಧವಾಗಿ ಪಾಪ ಮಾಡೋರಾಗಿ, ಕೆಲಸಕ್ಕೆ ಬಾರದವರಾಗಿ, ಉಪಯೋಗ ಇಲ್ಲದವರಾಗಿ ನಾಶವಾಗುತ್ತಿದ್ದಾರೆ. ಒಳ್ಳೆದು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರ ಬಾಯಿ ತೆರೆದಿರ್ತಕ್ಕಂಥ ಸಮಾಧಿಯಾಗಿ ಬಿಟ್ಟಿದೆ, ಅವರ ಬಾಯಲ್ಲಿ ಮೋಸ ವಂಚನವೇ ಇದೆ ಎಂಬ ಸತ್ಯವನ್ನು ಯೇಸು ಕ್ರಿಸ್ತನು ಆ ಭೂಮಿ ಮೇಲೆ ಬರೆದನು. ಹಲ್ಲೆಲೂಯಾ. ಇದು ಎಲ್ಲಿದೆ ಅಂದರೆ ರೋಮಾಪುರದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಿಂದ ನಾವು 18ನೇ ವಚನವರೆಗೆ ನಾವು ಇದನ್ನು ಓದಬಹುದು. ಆದರೆ ಇದು ಹಳೆ ಒಡಂಬಡಿಕೆಯಲ್ಲಿ ಇದೆ ಅಂದರೆ, ಯಾಕಂದರೆ ಯಹೂದ್ಯರು ಸಾಮಾನ್ಯವಾಗಿ ಅವರು ಧರ್ಮಶಾಸ್ತ್ರಕ್ಕೆ ಹೊರತುಪಡಿಸಿ ಮತ್ತು ಯಾವುದಕ್ಕೂ ಅವರು ಹೆದರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಧರ್ಮಶಾಸ್ತ್ರಕ್ಕೆ ಹೊರತುಪಡಿಸಿ ಮತ್ತು ಯಾವುದಕ್ಕೂ ಅವರು ಎಷ್ಟು ಮಾತ್ರಕ್ಕೆ ಹೆದರುವುದಿಲ್ಲ, ಕಾನೂನಿಗೆ ಹೆದರತಕ್ಕಂಥವ್ರು. ಆವಾಗ ಹೇಳಿದ್ರು ಯೇಸು ಕ್ರಿಸ್ತನು ಇದ್ರ ಕೆಳಗೆ ಬರೆದ ನಂತರ ಅದನ್ನು ಕೂಡ ನೋಡಿಬಿಡೋಣ. ಕೀರ್ತನೆ 14:2 ಬೇಗನೆ ತೀರ. ಎಲ್ಲಿಂದ ಈ ಮಾತನ್ನು ಯೇಸು ಕ್ರಿಸ್ತನು ಉಲ್ಲೇಖಿಸಿದನು ಮತ್ತು ಅಪೊಸ್ತಲನಾದ ಪೌಲ ಉಲ್ಲೇಖಿಸಿದ ನೋಡೋಣ. ಕೀರ್ತನೆ 14:2 ಓದ್ತೀರಿ. ಮನುಷ್ಯನು ಮನುಷ್ಯರಲ್ಲಿ ತನ್ನ ಸನ್ನಿಧಿಯನ್ನು ಹುಡುಕುವ ಬುದ್ಧಿವಂತನು ಜ್ಞಾನಿ ಇದ್ದಾನೋ? ಯೆಹೋವನು ಕರ್ತನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಅರ್ಥ ಆಗಿದೆ? ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ, ಒಬ್ಬನು ನೀತಿವಂತನಿಲ್ಲ. ಈ ಮಾತನ್ನು ಯೇಸು ಕ್ರಿಸ್ತನು ಭೂಮಿ ಮೇಲೆ ಬರೆದನು. ಬಹಳ ದೊಡ್ಡ ಜ್ಞಾನಿ ಹೇಳಿದಾನೆ ಯೇಸು ಕ್ರಿಸ್ತನು ಭೂಮಿ ಮೇಲೆ ಇದನ್ನು ಏನು ಬರೆದನೆಂಬುದಾಗಿ. ಬಹಳ ದಿವಸಗಳು ಉಪವಾಸ ಪ್ರಾರ್ಥನೆ ಮಾಡಿ ಇದನ್ನು ದೇವರು ಆತನಿಗೆ ಬಯಲ್ಪಡಿಸಿದನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅದಕ್ಕಾಗಿ ಮತ್ತು ಮುಂದೆ ಇಲ್ಲಮ್ಮ, ಅಷ್ಟಕ್ಕೆ ಮುಗಿತಾ? ಸ್ವಲ್ಪ ನೋಡಿ ಮುಂದೆ. ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ? ಅವರು ನನ್ನ ಜನರನ್ನು ಆಹಾರ ಎಂಬಂತೆ, ಆ ಊಟ ಎಂಬಂತೆ ನುಂಗಿ ಬಿಡುತ್ತಾರೆ. ಯೆಹೋವನನ್ನು ಹುಡುಕುವವರಿಲ್ಲ, ಸ್ಮರಿಸುವವರಿಲ್ಲ, ಅವರು ಭಯಭ್ರಾಂತರಾಗೋರು. 2-3 ಹೋಯ್ತಲ್ಲ, 2-3 ಆಯ್ತಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಒಳ್ಳೆದನ್ನು ಮಾಡೋನಿಲ್ಲ, ಒಬ್ಬನಾದ್ರೂ ಇಲ್ಲ. ಇದೇ ಮಾತು ಈಗ ಹಳೆ ಒಡಂಬಡಿಕೆಯಲ್ಲಿ 2 ಸಾರಿ ಬರಲ್ಪಟ್ಟಿದೆ. ಆ ಮಾತನ್ನು ಯೇಸು ಕ್ರಿಸ್ತನು ಭೂಮಿ ಮೇಲೆ ಬರೆದನೆಂಬುದಾಗಿ ಒಂದು ದೊಡ್ಡ ವಿದ್ವಾಂಸನು, ಯಂಗ್ ವಿದ್ವಾಂಸನು ಅದನ್ನು ಬಯಲಿಗೆ ತಂದನು. ಪ್ರೈಸ್ ಲಾರ್ಡ್ ಜೀಸಸ್. ಅದು ನಾವೆಲ್ಲಿ ನೋಡ್ತಾ ಇದ್ರೆ ಪ್ರಸಂಗಿ ಪುಸ್ತಕ ಎಕ್ಲಿಯಾಸಿಸ್ಟಿಕ್ಸ್, ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡೋಣ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 20ನೇ ವಚನದಲ್ಲಿ, ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 20ನೇ ವಚನದಲ್ಲಿ ಆ ಸತ್ಯ ಉಲ್ಲೇಖಿಸಲ್ಪಟ್ಟಿದೆ. ಓದ್ತೀರಾ ಮಾತನ್ನು? ಆಗ ಮರಣಕ್ಕಿಂತ ಹೆಚ್ಚು ವಿಷಯವೊಂದು ಕಂಡು ಬಂತು. ಯಾವುದೆಂದರೆ ಕೆಟ್ಟ ಹೆಂಗಸೆ. 7:20 ಕೆಟ್ಟ ಹೆಂಗಸೆ. 7:20 ಪ್ರಸಂಗಿ 7:20 ಪಾಪ ಮಾಡದೆ ನೀತಿಯನ್ನೇ ಅನುಸರಿಸಿರುವ ಸದ್ಪುರುಷನು, ಒಳ್ಳೆ ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ. ಮುಂದೆ ಇಲ್ಲವೇ ಇಲ್ಲ. ಆಳುವ ಮಾತುಗಳನ್ನು ಲಕ್ಷ್ಯಕ್ಕೆ ತಾರದಿರುವರು. ನಿನ್ನ ಆಳು ಅಂದ್ರೆ ಲೋಕದಲ್ಲಿ ನೀತಿವಂತನಾಗಿರುವನು ಒಬ್ಬನೂ ಇಲ್ಲ ಎಂಬುದಾಗಿ ಇಲ್ಲೇ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರೇ? ಈ ವಚನ ಯೇಸು ಕ್ರಿಸ್ತನು ಅಲ್ಲೇ ಭೂಮಿ ಮೇಲೆ ಬರೀತಿರುವಾಗ ಇವರೆಲ್ಲರೂ ನೋಡ್ತಾ ಇದ್ದಾರೆ, ಅಪ್ಪೋ ಈತನು ಧರ್ಮಶಾಸ್ತ್ರ. ಈಗ ಹೆದರಿದ್ದಾರೆ. ಯಾರು
ನ್ಯಾಯವಾದಿಗಳು, ಶಾಸ್ತ್ರಿಗಳು ಆ ವ್ಯಭಿಚಾರದಿಂದ ಹಿಡಿಯಲ್ಪಟ್ಟಿರುವಂತಹ ಸ್ತ್ರೀಯನ್ನು ಹೊಡಿಲಿಕ್ಕೆ ಬಂದಿದ್ರಲ್ಲ, ಆವಾಗ ಧರ್ಮಶಾಸ್ತ್ರ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಲಕ್ಷ ಕೇಳ್ತೀರಿ, ಒಳ್ಳೆದನ್ನು ಮಾಡೋನಿಲ್ಲ, ಒಬ್ಬನಾದರೂ ಇಲ್ಲ. ದೇವ್ರನ್ನ ಹುಡುಕೋನಿಲ್ಲ, ಒಬ್ಬನಾದರೂ ಇಲ್ಲ. ದೇವರನ್ನ ಅರ್ಥ ಮಾಡಿಕೊಳ್ಳೋನಿಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ಹೇಳಿರ್ತಕ್ಕಂಥ ಈ ಮಾತು ಯೇಸು ಕ್ರಿಸ್ತರು ಭೂಮಿ ಮೇಲೆ ಬರೆದು ಆವಾಗ ಅಷ್ಟಿಗೆ ಸುಮ್ಮನಿಲ್ಲ, ಮರಿತಾ ಇದ್ದಾನೆ ಆತನು. ಬರಿತಾ ಇರುವಾಗ ಅವರ ಬಾಯಿ ಬಹಳ ಮೌನವಾಗಿ ಸುಮ್ಮನಿದ್ದುಕೊಂಡು ಯೇಸು ಕ್ರಿಸ್ತ ಬರ್ತಿರ್ತಕ್ಕಂಥ ಮಾತುಗಳನ್ನು ಗಮನಿಸ್ತಾ ಇತ್ತು. ಪ್ರೈಸ್ ದ ಲಾರ್ಡ್ ಜೀಸಸ್. 53ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮಾತ್ರ ಮತ್ತೊಂದು ಆವರ್ತಿ. ದೇವರ ಮಕ್ಕಳೇ, ಕೀರ್ತನೆ 53:1 ನಾವು ಮತ್ತೊಂದು ಆವರ್ತಿ ಆ ಮಾತನ್ನು ನೋಡ್ತಾ 1ರಿಂದ 3 ಮತ್ತು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಓದ್ತಿರಮ್ಮ? ಮೂರ್ಖರು ದೇವರಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದರು, ಅವರು ಕೆಟ್ಟು ಹೋದವರು, ಅಸಹ್ಯವಾದಂಥ ಕೃತ್ಯಗಳನ್ನು ನಡೆಸುವವರು, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ದೇವರನ್ನು ಹುಡುಕೋರು ಒಬ್ಬನೂ ಇಲ್ಲ. ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ. ಎಲ್ಲರೂ ದ್ರೋಹಿಗಳಾಗಿದ್ದು ಕೆಟ್ಟು ಹೋದವರು. ಒಳ್ಳೆಯದನ್ನು ನಡೆಸುವವರು ಒಬ್ಬನಾದರೂ ಇಲ್ಲ ಮತ್ತು ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬ ಮಾತನ್ನು ಯೇಸು ಕ್ರಿಸ್ತ ಭೂಮಿ ಮೇಲೆ ಬರೆದ ಕೂಡಲೇ ಆಗ ಯೇಸು ತಲೆಯನ್ನೆತ್ತಿದ. ಭಾಳ ಜಾಗ್ರತೆಯಿಂದ ಕೇಳ್ತೀರಿ, ಬರೆದಿದ್ದು ಏನು ಅಂತೇಳಿ ಹೇಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಯೇಸು ಮಧ್ಯದಲ್ಲಿ ತಲೆಯನ್ನೆತ್ತಿ ಅವ್ರ ಹತ್ರ ಹೇಳ್ತಾನೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು? ನಿಮ್ಮಲ್ಲಿ ನೀತಿವಂತನು ಯಾರು? ನಿಮ್ಮಲ್ಲಿ ಧರ್ಮಶಾಸ್ತ್ರವನ್ನು ಅನುಸರಿಸಿದವರು ಯಾರೋ? ಮೊದಲು ಅವರು ಕಲ್ಲು ಹಾಕ್ರಿ ಎಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನು ಮೊಟ್ಟ ಮೊದಲಾಗಿ ಮನುಷ್ಯರ ಮಾಬ್ ಲಿಂಚಿಂಗ್ ಅನ್ನು, ಅಂದ್ರೆ ಅರ್ಥ ಏನು? ಜನರು ಕಲ್ಲಿಸಿದು ಕೊಂದು ಹಾಕತಕ್ಕಂಥ ಒಂದು ಕಾನೂನನ್ನು ಅಲ್ಲಿ ರದ್ದು ಮಾಡಿ ಮುಗಿಸಿದನು. ಪ್ರೈಸ್ ದ ಲಾರ್ಡ್ ಜೀಸಸ್. The Lord Jesus has changed the law of the nation of Israel, which has been comes by the Moses. ಮೋಸೆ ಎಂಬುದರಿಂದ ಬಂದಿರತಕ್ಕಂಥ ವ್ಯಕ್ತಿಯಿಂದ ಬಂದಿರತಕ್ಕಂಥ ವ್ಯಭಿಚಾರ ಮಾಡಿದವರು ಕಲಿಸಿದು ಕೊಂದಾಗಲ್ಪಡಬೇಕು, ಅವರೆಲ್ಲರೂ ಕೂಡಿ ಕಲಿಸಿದು ಕೊಂದಬೇಕೆಂಬುದಾಗಿ ಮಾಬ್ ಲಿಂಚಿಂಗ್, ಅಂದರೆ ಜನರು ಸ್ವಯಂ ಅವಳನ್ನು ಕೊಂದು ಹಾಕಬಹುದು ಎಂಬ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಆ ಅಧಿಕಾರವನ್ನು ಸಂಪೂರ್ಣವಾಗಿ ರದ್ದು ಮಾಡಿದನು ಯೇಸು ಕ್ರಿಸ್ತನು. ಹೇಳಿದನು ಏನಂತೇಳಿ, ನಿಮ್ಮಲ್ಲಿ ಒಬ್ಬನು ಯಾರಾದರೂ ನೀತಿವಂತನಾಗಿದ್ದರೆ ಅವಳ ಮೇಲೆ ಕಲ್ಲೆಸೆದನ್ನು ಕೊಂದು ಹಾಕರೆ ಎಂಬುದಾಗಿ ಹೇಳಿದ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಆಗ ಅಲ್ಲಿ ಹೇಳಿರುವ ಮಾತು ಅದೇ ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಬಹಳ ಸುಂದರವಾದಂಥ ಮಾತಿದೆ. ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿಗೆ ನಿಂತೋಗಿಲ್ಲ, ಅಲ್ಲಿ ಹೇಳಿರುವ ಮಾತು ಹೇಳಿ ಅಷ್ಟಿಗೆ ನಿಂತಿಲ್ಲ. ಯೇಸು ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಎದ್ದು ನಿಂತು ಹೇಳಿದ್ದಾರೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು? ಮೊದಲು ಕಲ್ಲೆಸಿರಿ ಎಂಬುದಾಗಿ ಹೇಳಿರುವಾಗ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂದರೆ, ಎಲ್ಲರೂ ಕಲ್ಲೆಸಿಲಿಕ್ಕೆ ನಿಂತಿರುವವರು ಎಲ್ಲರೂ ಶಾಸ್ತ್ರಿಗಳು ತಮ್ಮನ್ನು ತಾವು ಪರಿಶುದ್ಧರೆಂಬುದಾಗಿ, ತಾವು ತುಂಬ ಭಕ್ತರೆಂಬುದಾಗಿ ಹೇಳಿಕೊಂಡು ಕಾನೂನನ್ನು ಕೈಯಲ್ಲಿತ್ಕೊಂಡು, ಹೌದು ಕಾನೂನು ಹೇಳ್ತಾ ಇದೆ ಅವ್ರನ್ನ ಕೊಂದಾಗಬೇಕೆಂಬುದಾಗಿ, ಯಾರನ್ನೂ ವ್ಯಭಿಚಾರದಿಂದ ಹಿಡಿದವ್ರಿಗೆ ನೇಣು ಹಾಕೋದಿಲ್ಲ, ಜನರೇ ಕೊಂದಾಗ್ತಿದ್ರು. ಆವಾಗ ಯೇಸು ಇದನ್ನು, ನಿಮ್ಮಲ್ಲಿ ಯಾರು ಪಾಪ ಇಲ್ಲದವನಿದ್ದಾನೆ ಮೊದಲು ಕಲ್ಲು ಹಾಕೆಂಬುದಾಗಿ ಹೇಳಿದ. ಆಗ ಯಹೂದ್ಯರು ಎಲ್ಲರೂ ಹೆದರಿದರು. ಯಾಕಂದರೆ ಧರ್ಮಶಾಸ್ತ್ರ ಹೇಳ್ತಾ ಇದೆ, ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ, ಒಳ್ಳೆಯದು ಮಾಡುವವನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ, ಮತ್ತು ದೇವರನ್ನು ಹುಡುಕೋನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರಿಂದ ದೂರ ಹೋಗಿ ಅವರು ಶೋಷಣೆಗೆ ಒಳಗಾಗಿ ನಾಶವಾಗ್ತಾ ಇದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇಲೆ ಒಬ್ಬೊಬ್ಬರು, ಬೈಬಲ್ ಹೇಳ್ತಾ ಇದೆ ಭಾಳ ಚೆನ್ನಾಗಿದೆ, ದೊಡ್ಡವರಿಂದ ಹಿಡ್ಕೊಂಡು, ಅಂದರೆ ಅಲ್ಲಿರುವ ಅಧಿಕಾರಿಗಳು, ಶಿಕ್ಷೆ ಕೊಡ್ತಕ್ಕಂಥ ನ್ಯಾಯವಾದಿಗಳು, ಶಾಸ್ತ್ರಿಗಳು, ದೊಡ್ಡ ದೊಡ್ಡ ಪಂಡಿತರಿಂದ ಹಿಡಿದುಕೊಂಡು ಚಿಕ್ಕವರವರೆಗೆ ತನ್ನ ಕೈಯಲ್ಲಿರುವ ಕಲ್ಲನ್ನು ಕೆಳಗೆ ಎಸೆದು ಒಬ್ಬೊಬ್ಬರಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಲ್ಲಿಂದ ಜಾರಿಕೊಂಡ್ರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ್ಯಾ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದ್ಭುತವಾದಂಥ ಸಂಗತಿ. ಇದನ್ನು ಹೇಳಿ ಅಷ್ಟಕ್ಕೆ ಸುಮ್ಮನಿರಲಿಲ್ಲ ಯೇಸು, ಮತ್ತು ಬರೀತಾನೆ. ಮೊದಲು ಕೀರ್ತನೆಯಲ್ಲಿರ್ತಕ್ಕಂಥ ಸಂದೇಶವನ್ನು ಬರೆದನು. ಎರಡನೇದಾಗಿ ಮತ್ತು ಯೇಸು ಕ್ರಿಸ್ತನು ಮತ್ತು 53ನೇ ಕೀರ್ತನೆಯಲ್ಲಿರ್ತಕ್ಕಂಥ ಬರಿತಾ ಇದ್ದಾನೆ. ಆಮೇಲೆ ಅವರಿಗೆಲ್ಲ ಹೇಳಿದ ನಂತರ ಆಮೇಲೆ
ಮತ್ತು 2ನೇ ಸಾರಿ ತಲೆಬಾಗಿ ಬರಿತಾ ಇದ್ದಾನೆ. 2ನೇ ಸಾರಿ ತಲೆಬಾಗಿ ಬರಿತಾ ಇರುವಾಗ ಏನು ಬರೆದಿದ್ದಾನೆ? ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 20ನೇ ವಚನ. ಪ್ರೈಸ್ ಲಾರ್ಡ್. ಓದ್ರಿ ಆ ಮಾತು. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 20ನೇ ವಚನ. ಬೇಗನೆ ಓದ್ತೀರಿ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಇವತ್ತು ದೇವರು ಮರಣ ಶಾಸನವನ್ನು ರದ್ದು ಮಾಡಿ, ಅವರು ಜನರಿಂದ ಕೊಂದಾಗಲ್ಪಡತಕ್ಕಂಥ ಆ ಶಾಸನವನ್ನು ರದ್ದು ಮಾಡಿ, ಆ ಅಮೆಂಡ್ಮೆಂಟ್ ಅನ್ನು ಕಂಪ್ಲೀಟ್ ರದ್ದು ಮಾಡಿದ ಯೇಸು ಕ್ರಿಸ್ತನು ಇವತ್ತು ತನ್ನಲ್ಲಿರ್ತಕ್ಕಂಥ ಒಂದು ಹೆಣ್ಮಗಳನ್ನು, ಪಾಪದಿಂದ ಹಿಡಿಯಲ್ಪಟ್ಟಿರುವಂಥ, ಅವಳು ರಕ್ಷಣೆಗೆ ಪಾತ್ರಲಾಗಿರ್ತ, ಅವಳು ಯೋಗ್ಯಳಲ್ಲ ಇರ್ಬೋದು, ಆದರೂ ಕರುಣಾಮಯನಾದ ಯೇಸು ಅವಳನ್ನು ರಕ್ಷಿಸಿದ್ದಾನೆ. ಓದ್ತೀರಾ ಮಾತನ್ನು? ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 20ನೇ ವಚನ. ಅಲ್ಲಿ ತಲೆಬಾಗಿಸಿ 2ನೇ ಸಾರಿ ಬರೀತಾರವಾಗ ಪಾಪ ಮಾಡದೆ, ಯೇಸು ಬರಿತಾ ಇದ್ದಾನೆ, ಪಾಪ ಮಾಡದೆ ನೀತಿಯನ್ನು ಅನುಸರಿಸುತ್ತಿರುವ ಸತ್ಪುರುಷನು ಲೋಕದಲ್ಲೇ ಇಲ್ಲ ಎಂಬುದಾಗಿ ಕೆಳಗೆ ಬರೆದನು. ಫಿನಿಶ್. ಅರೆ ಬಾಪ್ರೆ, ಯೇಸು ಕ್ರಿಸ್ತನು ಈ ಧರ್ಮಶಾಸ್ತ್ರವನ್ನು ಬರಿತಾ ಇದ್ದಾನಲ್ಲ. ಇಲ್ಲಿ ನಮ್ಮಲ್ಲಿ ಯಾವನಾದ್ರೆ ಸತ್ಪುರುಷನೇ ಅಂತೇಳಿ ಕಲ್ಲೆಸೆದು ಕೊಂದಾಗ್ಲಿಕ್ಕೆ ಹೋಗಿದ್ರೆ, ಮೊದಲು ಯಾರು ಕಲ್ಲಾಗ್ತಾರಲ್ಲ ಅವರನ್ನೇ ಎಲ್ಲ ಜನ ಕೊಂದಾಗ್ತಾರೆ. ಯಾಕಂದ್ರೆ ದೇವರ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಧರ್ಮನಿಂದಕನು ಎಂಬುದಾಗಿ, ಅಂಥ ಧರ್ಮನಿಂದಕನು ಕಲಿಸಿದು ಕೊಂದಾಗಬೇಕೆಂಬುದಾಗಿ ಅದೇ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅಲ್ಲಿ ಮಾಬ್ ಲಿಂಚಿಂಗ್ ಅನ್ನು ರದ್ದು ಮಾಡಿ, ಖಂಡಿತವಾಗಿ ಅವಳು ಪಾಪ ಮಾಡಿರ್ಬೋದು, ನಿಶ್ಚಯವಾಗಿ ಅವಳು ಪಾಪ ಮಾಡಿರ್ಬೋದು, ಆದರೆ ಅವಳಿಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಯೇಸು. ಪ್ರೈಸ್ ದ ಲಾರ್ಡ್ ಜೀಸಸ್. ಆದರೆ ರಕ್ಷೆ ಕೊಡ್ತಕ್ಕಂಥ ಯೋಗ್ಯನಲ್ಲಿ ಯಾರಿದ್ದರು? ಮೋಶೆ ಧರ್ಮಶಾಸ್ತ್ರಕ್ಕೆ ಒಡೆಯನಾಗಿರ್ತಕ್ಕಂಥ ಯೇಸು ಅಲ್ಲಿದ್ದನು. ಯಾವ ಪಾಪ ಇಲ್ಲದ ವ್ಯಕ್ತಿ, ಒಂದೇ ಒಂದು ವ್ಯಕ್ತಿ, ಆತನು ಕರ್ತನಾದ ಯೇಸು ಕ್ರಿಸ್ತನು. ಆಗ ಯೇಸು ಕ್ರಿಸ್ತನ ಒಳಗೆ ಹೇಳ್ತಾನೆ, ಎಲ್ಲರೂ ದೊಡ್ಡವರಿಂದ ಹಿಡ್ಕೊಂಡು ಚಿಕ್ಕವರವರೆಗೆ, ಅಧಿಕಾರಿಗಳು, ಜಡ್ಜ್ಗಳು, ಅಲ್ಲಿರ್ತಕ್ಕಂಥ ಜಡ್ಜ್ಗಳು, ನ್ಯಾಯವಾದಿಗಳು, ಅಲ್ಲಿ ಧರ್ಮಶಾಸ್ತ್ರ ಅನುಸರಿಸಿದ ಪರಿಸಾಯರು, ಸದುಕಾಯರು, ಅನೇಕ ಜನರಲ್ಲಿದ್ದರು. ಮತ್ತು ಚಿಕ್ಕವರು ಕೂಡ, ಅಂದರೆ ಚಿಕ್ಕವರು ಕೂಡ ಇದ್ರು ಕಲಿಸಿದುಕೊಂಡಾಗ. ಮಕ್ಕಳಷ್ಟೇ ಅಲ್ಲ, ಚಿಕ್ಕವರು ಕೂಡ ಇದ್ರು. ಅಂದರೆ ಅರ್ಥ ಏನು? ಆ ದೇಶದ ದೊಡ್ಡ ದೊಡ್ಡ ಅಧಿಕಾರಿಗಳು, ನ್ಯಾಯವಾದಿಗಳು ಇರುವಾಗಲೂ ಅವರೆಲ್ಲರೂ ಕಲ್ಲುಗಳನ್ನು ಕೆಳಗೆ ಎಸೆದುಕೊಂಡು ಒಬ್ಬೊಬ್ಬರಾಗಿ ಜಾರ್ಕೊಂಡು ಹೋಗ್ಬಿಟ್ರು. ಆಗ ಯೇಸು ಕ್ರಿಸ್ತನು ಆ ಸ್ತ್ರೀ ಕೇಳಿದ, ಅಮ್ಮ, ನೀನನ್ನು ಯಾರು ಶಿಕ್ಷಿಸಲಿಲ್ಲವ? ಎಂಥ ಸುಂದರವಾದಂಥ ಮಾತು ನೋಡ್ರಿ. ಯೇಸು ಅವಳನ್ನು ಏನಂತ ಕರೆದ ನೋಡ್ರಿ. ನೋಡಿ, ಭಾಳ ಚೆನ್ನಾಗಿದೆ ಅದು ಮಾತು. ಅಮ್ಮ ಅಂತ ಕರೆದಾನ, ಡಾಕ್ಟರ್ ಅಂತ ಕರೆದಾನ? ನೋಡಿ ಆ ಮಾತನ್ನು, ಭಾಳ ಚೆನ್ನಾಗಿದೆ ಆ ಮಾತು. ಆಗ ಅವಳ ಮೇಲೆ ಆರೋಪಿಸ್ತಿರ್ತಕ್ಕಂಥ ಇವರೆಲ್ಲರೂ ಒಬ್ಬೊಬ್ಬರಾಗಿ ಕಲಿಸಿದು ಕೊಂದಾಗಬೇಕೆಂಬುದಾಗಿದ್ರು. ನಿಂತವರೆಲ್ಲರೂ ಕಲ್ಲು ಬಿಸಾಕಿ ಕೆಳಗೆ ಒಬ್ಬೊಬ್ಬರು, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸಾಕ್ಷಿ, ಭಾಳ ಜನ ಇದೆ, ಅಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸಾಕ್ಷಿ ಅವ್ರಿಗೆ ಹೇಳ್ತಂತೆ, ಈಗೋ ಧರ್ಮಶಾಸ್ತ್ರ ಹೇಳಿದ್ದನ್ನು ನಿನಗೆ ಗೊತ್ತಿದೆ, ನಿಮ್ಮಲ್ಲಿ ಆ ಪಾಪ ಇದೆ ಎಂಬುದಾಗಿ. ಅಂತ ಅವರ ಮನಸ್ಸಾಕ್ಷಿ, ಆ ಧರ್ಮಶಾಸ್ತ್ರ ಬರೆದಿರ್ತಕ್ಕಂಥ ಧರ್ಮಶಾಸ್ತ್ರವನ್ನು ನೋಡಿಕೊಂಡು ಅವರಲ್ಲಿಂದ ಓಡಿ ಹೋದರು. ಮನಸ್ಸಾಕ್ಷಿಯನ್ನು, ಧರ್ಮಶಾಸ್ತ್ರ ಎದುರಿಸಲಿಕ್ಕೆ ಅವ್ರಿಗಾಗಲಿಲ್ಲ. ಆದ ನಂತರ ಯೇಸು ಕ್ರಿಸ್ತನ ಕೇಳ್ತಾನೆ, ಓ ಸ್ತ್ರೀಯೇ, ಓದಮ್ಮ ಅದನ್ನು ಇಂಗ್ಲಿಷಲ್ಲಿ, ಓ ಉಮನ್. ಆಗ ಯೇಸು ಮತ್ತು ತಿರುಗಿ ನೆಟ್ಟಿಗೆ ಕೂತ್ಕೊಂಡು, ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡಲಿಲ್ಲ. ಮರಣದಂಡನೆಗೆ ಪಾತ್ರಳಾಗಿರ್ತಕ್ಕಂಥ ಆ ಸ್ತ್ರೀಯನ್ನೇ ಹೊರತು ಮತ್ತು ಯಾರನ್ನು ನೋಡದೆ ಆಕೆಗೆ, ಓ ಸ್ತ್ರೀಯೇ, ನಿನ್ನ ಮೇಲೆ ಆರೋಪ ಹೊರಿಸಿ ನಿನ್ನನ್ನು ಕಲಿಸಿದು ಕೊಂದಾಕಬೇಕೆಂದವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು, ಮರಣದಂಡನೆಯನ್ನು ವಿಧಿಸಲಿಲ್ಲವೋ ಎಂದು ಯೇಸು ಕೇಳಿರುವಾಗ ಅಂದನು. ಆಗ ಯೇಸುವನ್ನು ಏನಂತ ಕೇಳ್ತಾಳೆ? ನನ್ನ ಒಡೆಯನೇ, ನನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲ ನನ್ನ ಒಡೆಯನೆಂಬುದಾಗಿ ಕಣ್ಣೀರಿನಿಂದ ಆ ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀ ತನ್ನ ತಲೆಯನ್ನು ಬಾಗಿಸಿ ಕರುಣೆ ಮೊಣಕಾಲ ಮೇಲೆ ಬಿದ್ದು ನನ್ನನ್ನು ಯಾರೂ ಶಿಕ್ಷಿಸಲಿಲ್ಲ ಎಂಬುದಾಗಿ ಹೇಳಿರುವಾಗ ಈಗ ಅರ್ಥ ಏನು? ಈಗ ಶಿಕ್ಷಿಸಲಿಕ್ಕೆ ಯೋಗ್ಯನಾಗಿರುವನು ಯಾರು? ಯೇಸು ಕ್ರಿಸ್ತು ಮಾತ್ರವೇ. ಹಲ್ಲೆಲೂಯಾ. ಆದರೆ ಯೇಸು ಹೇಳ್ತಾ ಇದ್ದಾರೆ ಈಗ ಏನಂತೇಳಿ, ಈಗ ಆಗ ಯೇಸು ಆಕೆಗೆ, ನಾನು ಕೂಡ ನಿನಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಒಂದು ಕಾನೂನನ್ನು ಪಾಸ್ ಮಾಡಿ ಇನ್ನೊಂದು ಕಾನೂನು ಪಾಸ್ ಮಾಡಿದಾನೆ. ಅದೇನೆಂದರೆ ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ, ರಕ್ಷಣೆ ಎಂಬ. ಪ್ರೈಸ್ ದ ಲಾರ್ಡ್ ಜೀಸಸ್.
ಆ ಸ್ತ್ರೀ ಯಾ ಅನಿವಾರ್ಯದಿಂದ ಪಾಪ ಮಾಡಿದ್ಲು, ಯಾ ತೊಂದರೆಯಿಂದ ಪಾಪ ಮಾಡಿದ್ಲು, ಯಾ ಮಜಬೂರಿಂದ ಪಾಪ ಮಾಡಿದ್ಲು ಗೊತ್ತಿಲ್ಲ. ಆದರೆ ಅವಳು ಮಾಡಿದ ಪಾಪ ಮಾತ್ರ ಪಾಪವೇ. ಆದರೆ ಯೇಸು ಹೇಳ್ತಾ ಇದ್ದಾರೆ ಅವಳಿಗೆ, ನಾನು ನಿನ್ನನ್ನು ಅಂದರೆ ಅರ್ಥ ಏನು? ಶಿಕ್ಷಿಸಲಿಕ್ಕೆ ಅರ್ಹನೊಬ್ಬನಿದ್ದಾನೆ, ಯಾವ ಪಾಪ ಇಲ್ಲದವನು. ಆತನ ಹೇಳ್ತಾ ಇದ್ದಾನೆ, ನಾನೂ ನಿನ್ನನ್ನು ಶಿಕ್ಷಿಸಲಿಲ್ಲ ಓ ಸ್ತ್ರೀಯೇ, ಇನ್ನು ಮೇಲೆ ಪಾಪ ಮಾಡಬೇಡ. ನನ್ನ ಪ್ರಿಯ ಸಹೋದರಿ, ಈ ಆಲಿಯಾ ಎಂಬ ಚಿಕ್ಕ ಮಗಳು, 15 ವರ್ಷದ ಮಗಳಿಂದ 5 ವರ್ಷದ ಮಗಳು, 15 ವರ್ಷವರೆಗೆ ಶೋಷಿತಳಾದ ಅವಳು ಮತ್ತು ತಂದೆ ತಾಯಿಗಳಿಂದ ಬಹಿಷ್ಕರಿಸಲ್ಪಟ್ಟಿರ್ತಕ್ಕಂಥ ತಾಯಿನೇ, ನೀನು ನನ್ನ ಮನೆಯಲ್ಲಿ ದ್ವೇಷ ಮಾಡಿದಿ, ವ್ಯಭಿಚಾರ ಮಾಡಿದೆ ಎಂಬುದಾಗಿ ಹೇಳ್ಕೊಂಡು ತಾಯಿ ತನ್ನ ಮೇಲೆ ಆರೋಪವನ್ನು ಹೊರಿಸಿ ಅವಳು ಅಪಾರ್ಥ ಮಾಡಿಕೊಂಡು ತಾಯಿ ಕೂಡ ಅವಳಿಗೆ ರಕ್ಷಣೆ ನೀಡದೆ ಹೊರಗಾಕಿರುವಾಗ ಅವಳನ್ನು ಕಾಪಾಡಲಿಕ್ಕೆ ಬಂದಿದ್ದು ಮತ್ತು ಯಾರಲ್ಲ, ಯೇಸು ಕ್ರಿಸ್ತನ ನಂಬಿರತಕ್ಕಂಥ ಭಕ್ತರು ಅವಳನ್ನು ಚರ್ಚ್ಗೆ ತಗೊಂಡೋಗಿ ಈಗ ಅವಳು ಆಲಿಯಾ ಎಂಬವಳು ಯೇಸುವಿನ ಆಶ್ರಯದಲ್ಲಿ ರಕ್ಷಣೆ ಹೊಂದಿ ಅವಳು ಕುಟುಂಬ ಜೀವನ ಆರಂಭ ಮಾಡಿ 25ನೇ ವರ್ಷಕ್ಕೆ ಅವಳ ಜೀವನ ಸಾರ್ಥಕವಾಗಿ ಈಗ ಈ ಒಂದು ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀಯನ್ನು ಹೇಗೆ ಯೇಸು ಕ್ರಿಸ್ತನು ರಕ್ಷಿಸಿ ಕಾಪಾಡಿದನೋ ಅದೇ ರೀತಿಯಲ್ಲಿ ಈಗಲೂ ನಮ್ಮ ದೇಶದಿಂದ ಹೋಗಿರ್ತಕ್ಕಂಥ ಭಾರತೀಯರಾಗಿರ್ತಕ್ಕಂಥ ಆ ಕುಟುಂಬದಲ್ಲಿ ಆಲಿಯಾ ಎಂಬ ಆ ಹುಡುಗಿಯನ್ನು, ಆ ಯುವತಿಯನ್ನು ಯೇಸು ಕ್ರಿಸ್ತನು ರಕ್ಷಿಸಿ ಕಾಪಾಡಿ ಅವಳು ಒಂದು ಒಳ್ಳೆ ಯುವಕನನ್ನು ಮದುವೆ ಮಾಡಿಕೊಂಡು ಸುಕ್ಷೇಮವಾದಂಥ ಜೀವನ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಈಗ ಅವಳು ಯಾರ್ಯಾರು ತನ್ನ ಸ್ವಂತ ಜನರಿಂದ ಶೋಷಿತರು, ಮಾನಭಂಗ ಮಾಡಲ್ಪಟ್ಟರು, ಕಿರುಕುಳದಿಂದ ನೀಡಲ್ಪಟ್ಟು ಬಹಿಷ್ಕಾರ ಹಾಕಲ್ಪಟ್ಟವರಿಗೆ ಅವಳು ಕೂಡ ಈಗ ಪ್ರಾಸ್ಟಿಟ್ಯೂಟ್ಗಳಿಗೆ ಮತ್ತು ವ್ಯಭಿಚಾರಿಗಳಿಗೆ ಮತ್ತು ಮಾದಕ ಪದಾರ್ಥಗಳನ್ನು ಸೇವನೆ ಮಾಡಿ ಕೆಟ್ಟು ಹೋಗುತ್ತಿರ್ತಕ್ಕಂಥ ಯವನಸ್ಥರಿಗೆ ಮಕ್ಕಳಿಗಾಗಿ ಅವಳು ಒಂದು NGO ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅವರೆಲ್ಲರಿಗೆ ಈಗ ಆಲಿಯಾ ಎಂಬವಳು ಯೇಸುವಿನಿಂದ ರಕ್ಷಣೆ ಹೊಂದಿ ಈಗ ಅನೇಕ ಜನರಿಗೆ ಆ ರಕ್ಷಣೆ ಮಾರ್ಗ ತೋರಿಸುವಳಾಗಿ ತಯಾರಾಗಿದ್ದಾಳೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ದೇವ್ರ ಮಕ್ಕಳೇ, ಎಲ್ಲರೂ ಕೈ ಬಿಟ್ಟರೂ ಕರ್ತನಾದ ಯೇಸು ಕ್ರಿಸ್ತ ನಿನ್ನ ಕೈ ಬಿಡುವುದಿಲ್ಲ. ತಾಯಿ ತಂದೆಗಳಿಂದ ಶೋಷಿತಳಾದ ಈ ಮಗಳು, ತಂದೆ ಅವಳನ್ನು ಶೋಷಣೆ ಮಾಡಿದುಕೊಳ್ಳು, ತಾಯಿ ಕೂಡ ಅವಳನ್ನು ಬಹಿಷ್ಕಾರ ಮಾಡ್ತಾಳೆ. ಯಾಕಂದ್ರೆ ಈ ಮಗಳು ಕೆಡುಕಳೆಂಬುದಾಗಿ, ಆದರೆ ಆ ಕೆಡುಕಳಾದ ಮಗಳು ಯಾಕೆ ಕೆಟ್ಟಳೆಂಬುದಾಗಿ ಕೇಳದೆ ಅವಳನ್ನು ಅಪಾರ್ಥ ಮಾಡಿಕೊಂಡು ತಾಯಿ ಕೂಡ ಅವಳಿಗೆ ರಕ್ಷಣೆ ಕೊಡಲಿಲ್ಲ. ರಕ್ಷಕನಾದ ತಂದೆಯೇ ಅವಳನ್ನು ಶೋಷಿತನಾಗಿ ಮಾಡಿಕೊಳ್ಳಿ, ಅವಳನ್ನು ಹೊರಗೆ ಹಾಕಿದ್ಕೊಳ್ಳಿ. ಅವಳನ್ನು ರಕ್ಷಿಸುವುದು ಮತ್ತು ಯಾರಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಆ ಚರ್ಚಿನ ಸಭೆದವರು, ಅಲ್ಲಿರ್ತಕ್ಕಂಥ ಆಶ್ರಮದವರನ್ನು ರಕ್ಷಿಸಿ ಅವಳನ್ನು ಕಾಪಾಡಿ ಅವಳಿಗಿರ್ತಕ್ಕಂಥ ಎಲ್ಲ ಡ್ರಗ್ ಎಡಿಕ್ಷನ್ ಬಿಡಿಸಿ, ಅವಳಿಗೆ ಮಾದಕ ಪದಾರ್ಥ ಸೇವನೆ ಬಿಡಿಸಿ ಅವರಿಗೆ ಔಷಧೋಪಚಾರವನ್ನು ಕೊಟ್ಟು ಅವಳನ್ನು ಕಾಪಾಡಿ ಈಗ ಅವಳು ಆಲಿಯಾ ಎಂಬವಳು ಅದೇ ವಿದೇಶದಲ್ಲಿ ಅನೇಕ ಶೋಷಿತರಿಗೆ, ತಂದೆ ತಾಯಿಗಳಿಂದ, ಸ್ವಂತ ಜನರಿಂದ, ಪರಿಚಯಿತರಿಂದ, ಮಿತ್ರರಿಂದ, ಬಾಯ್ಫ್ರೆಂಡ್ಗಳಿಂದ ಶೋಷಿತರಾಗಿರ್ತಕ್ಕಂಥ ಆ ಕೆಡುಕ ಆ ಯುವಕರನ್ನು, ಕೆಟ್ಟೋಗುತ್ತಿರ್ತಾನೆ ಯುವಕರನ್ನು ರಕ್ಷಿಸೋದಕ್ಕಾಗಿ, ಅವರ ರಕ್ಷಣಾ ಕಾರ್ಯಕ್ಕಾಗಿ ಅವಳೊಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈಗ ಅವರೆಲ್ಲರಿಗಾಗಿ ಸೇವೆ ಮಾಡ್ತಿದ್ದಾಳೆ. ಅದೇ ಶೋಷಿತಳಾದ ಆಲಿಯಾ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರೇ, ದೇವರು ಆ ಪಾಪದಿಂದ ಹಿಡಿಯಲ್ಪಟ್ಟಿರತಕ್ಕಂಥ ಆ ಸ್ತ್ರೀಯನ್ನು ಹೇಗೆ ರಕ್ಷಿಸಿದನು, ಹಾಗೆ ಇವತ್ತು ನಿಮ್ಮನ್ನು, ನಮ್ಮಲ್ಲಿರುವ ಯಾರೇ ಇರಲಿ, ರಕ್ಷಿಸಲು ಇವತ್ತು ತನ್ನ ಕೈ ಚಾಚಿ ಮುಂದೆ ಬರ್ತಾ ಇದ್ದಾನೆ. ನೀವು ಪ್ರಾರ್ಥನೆ ಮಾಡದೇ ಇದ್ರು, ನೀವು ಕೇಳದೇ ಇದ್ರು, ನೀವು ಬೇಡದೇ ಇದ್ರು, ಆ ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀ ಬೇಡಿಲ್ಲ, ಅಯ್ಯ ಎಸಯ್ಯ ನಾನು ರಕ್ಷಿಸು, ನಾನು ಕಾಪಾಡು ಎಸಯ್ಯ, ನನ್ನ ತಪ್ಪಾಯ್ತು ಎಸಯ್ಯ ಎಂಬುದಾಗಿ ಏನೂ ಕೇಳಿಲ್ಲ. ಕೇಳಲಿಕ್ಕೆ ಯೋಗ್ಯತೆ ಕೂಡ ಅವಳಲ್ಲಿಲ್ಲ. ಆದರೂ ಅವಳು ಬೇಡಿಕೊಳ್ಳದೆ ಇರುವಾಗಲೂ ಯೇಸು ಅವಳನ್ನು ಕರುಣಿಸಿ ದಯ ತೋರಿಸಿದಂಥ ಇಂಥ ದೇವರು ಈ ಲೋಕದಲ್ಲಿ ಯಾರಾದರೂ ನೋಡಿದಿರಾ? ನನ್ನ ಪ್ರಿಯ ಸಹೋದರಿ, ಕರುಣಾಮಯನಾದ ದೇವರು, ಕರುಣೆ ತೋರಿಸಿರುವ ದೇವರನ್ನು ಮತ್ತು ನಾವು ಇನ್ನೂ ಹೆಚ್ಚಾಗಿ ಆನಂದಿಸಿ ಹರ್ಷದಿಂದ ಆತನ ಕಾರ್ಯಗಳಲ್ಲಿ ನಾವು ತೊಡಗೋಣ. ನನ್ನ ಪ್ರಿಯ ಸಹೋದರಿ, ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ.
ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಬೋಲೋ, ನಿನ್ನಂಥ ದೇವ ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳೆಲ್ಲ ನೀಗಿಸುವವನು ನೀನೇ ಏಸಯ್ಯ, ಕೊರತೆಗಳೆಲ್ಲ ನೀಗಿಸುವವನು ನೀನೇ ಏಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇಂಥ ಶೋಷಿತಳಾದ ಮಗಳನ್ನು ಯೇಸು ಕ್ರಿಸ್ತ ರಕ್ಷಿಸಿ ಕಾಪಾಡಿ ವಿದೇಶದಲ್ಲಿ ಇದ್ದರೂ ಕೂಡ ಆ ಯೇಸು ತನ್ನ ಕರುಣೆಯ ದಯೆ ಪ್ರೀತಿ ವಾಸದಿಂದ ಆಲಿಯಾ ಎಂಬವಳನ್ನು ಕಾಪಾಡಿ ಈಗ ಆಲಿಯಾನೇ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾಳೆ. ಶೋಷಿತರಿಗಾಗಿ, ಮಾನಭಂಗ ಹೊಂದಿದ್ದವರಿಗಾಗಿ, ಎಷ್ಟು ಜನ ಬಹಿಷ್ಕಾರ ಹಾಕಲ್ಪಟ್ಟಿದ್ದವರಿಗಾಗಿ, ತಾಯಿ ತಂದೆಗಳಿಂದಲೇ ಹೊರಗೆ ಹಾಕಲ್ಪಟ್ಟಿದ್ದರ ಮಕ್ಕಳಿಗಾಗಿ, ಆ ಯವನಸ್ಥರಿಗಾಗಿ ಸೇವೆಯನ್ನು ಆರಂಭ ಮಾಡಿದ ಹಾಗೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ನಾನು ನಂಬುತ್ತೇನೆ ಈ ಸಂದೇಶವನ್ನು ಕೇಳಿ ಅನೇಕ ಮುರಿದೋದ ಹೃದಯಗಳು ಇವತ್ತು ಯೇಸು ಕ್ರಿಸ್ತನ ಗುಣಪಡಿಸಿದರೆಂಬುದಾಗಿ ಪ್ರಾರ್ಥಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಮನೋ ಕರ್ತನೇ ಸ್ತೋತ್ರ ರಾಜ, ಭೂಪರಗಳನ್ನುಂಟು ಮಾಡಿರ್ತಕ್ಕಂಥ ಪರಮ ತಂದೆ ತಾಯಿಗಳು ಬೈಬಲ್ನಲ್ಲಿ ಹೇಳಿದ ಪ್ರಕಾರವಾಗಿ ರಾಜ ಯೇಸುವೆ, ಮಲೆಕೂಸು ಅಂದರೆ ತನ್ನ ಎದೆ ಹಾಲನ್ನು ಕುಡಿಸಿರುವ ತಾಯಿ ಮರೆತಾಳು, ಆದರೆ ಪರಲೋಕದಲ್ಲಿರುವಂಥ ನಿನ್ನ ತಂದೆ ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಕರ್ತನೆ ನಿನ್ನ ವಾಕ್ಯದಿಂದ ಅದ್ಭುತವಾದಂಥ ಭಕ್ತಿ ಆಶ್ವಾಸನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ರಾಜ. ಕೃಪಾ ಸಂಪೂರ್ಣ ದೇವರೇ ಕರ್ತನೆ, ತಂದೆ ತಾಯಿಗಳೇ ಇವಳನ್ನು ಬಹಿಷ್ಕಾರ ಆಗಿ ಶೋಷಿತಲಾಗಿರ್ತದೆ ಇವಳನ್ನು ಕರ್ತನೆ ಕಾಪಾಡಿದಾಗೆ ಇವತ್ತು ಎಷ್ಟೋ ಜನರು ವಿಧವಾದಂಥ ಶೋಷಣೆಗೆ ಒಳಗಾಗಿ, ವಿಧವಾದಂಥ ಸಮಸ್ಯೆಗಳಿಗೆ ಒಳಗಾಗಿ, ವಿಧವಾದಂಥ ರೋಗಗಳಿಗೆ ಪಾತ್ರರಾಗಿ ದಾಸರಾಗಿ ಬಳಲುತ್ತಾ ಇರತಕ್ಕಂಥವ್ರು ಕರ್ತನೆ ರಾಜ, ಇವತ್ತು ನಿನ್ನ ಕೈಗಳನ್ನು ಚಾಚಿ ಕರ್ತನೆ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಅವರ ಕುಟುಂಬಗಳಿಗೆ ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ ಕರ್ತನೆ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ. ಎಷ್ಟೋ ಮಕ್ಕಳು ಯವನಸ್ಥರು ಕರ್ತನೆ ಅನೇಕ ವಿಧವಾದಂಥ ಶೋಧನೆಗಳಿಗೆ, ಕಿರುಕುಳಗೆ, ಶೋಷಣೆಗೆ ಗುರಿಯಾಗಿ ಪತನವಾಗಿ ಮಾದಕ ಪದಾರ್ಥಕ್ಕೆ ಮತ್ತು ಮದ್ಯಪಾನಕ್ಕೆ ಮತ್ತು ಕೆಟ್ಟ ಸಾವಾಸಕ್ಕೆ ಬಿದ್ದುಕೊಂಡು ತಮ್ಮ ಜೀವನವನ್ನು ಪತನ ಮಾಡಿಕೊಳ್ತಿರ್ತಕ್ಕಂಥ ಕೇಳುತ್ತಿರ್ತಕ್ಕಂಥ ಎಲ್ಲ ಯವನಸ್ಥರಿಗೆ ಈ ಮಾತು, ಈ ಸಂದೇಶ ಅವನು ರಕ್ಷಿಸಲಿ, ಅವರನ್ನು ಕಾಪಾಡಲಿ, ಅವರ ಜೀವನದಲ್ಲಿ ಆಶ್ವಾಸವನ್ನು ಅವನು ತಂದಿದೆ ಕರ್ತನೆ. ಆಶಾ ಕಿರಣವನ್ನು ಉದಿಸಿರುವ ದೇವರೇ ಕರ್ತನೆ, ಇವತ್ತು ಯಾರ್ಯಾರು ಯೇಸಯ್ಯ ಎಂಬುದಾಗಿ ನಿನ್ನನ್ನು ಮೊರೆ ಇಡ್ತಾ ಇದ್ದಾರೆ, ಯೇಸಯ್ಯ ನನ್ನನ್ನು ಕಾಪಾಡ ಎಂಬುದಾಗಿ ಕಣ್ಣೀರಿಂದ ಕೂಗುತ್ತಾ ಇದ್ದಾರೆ, ಅವರೆಲ್ಲರಿಗೆ ರಕ್ಷಣೆ ದಿನ ಇವತ್ತು ಉಂಟಾಗಲಿ ಎಂಬುದಾಗಿ ಗೋ ನಿನ್ನ ದುಃಖ ದಿನವು ಸಮಾಪ್ತವಾಗಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನಿನ್ನ ಯಾತನೆ ದಿನ ಸಮಾಪ್ತವಾಗಿದೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ದೇವರು ನಿಮ್ಮ ಕೈಯನ್ನು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ.
ಹೌದು ರಾಜ, ಇವತ್ತು ಕೇಳ್ತಿರ್ತಕ್ಕಂಥ ಎಲ್ಲ ಕುಟುಂಬಗಳು ಕೊಡ್ತಾನೆ. ಅವರ ಜೀವನದಲ್ಲಿ ಅನೇಕ ವಿಧವಾದಂಥ ಸಮಸ್ಯೆಗಳಿಂದ ಅವ್ರನ್ನ ರಕ್ಷಿಸಿ ಕಾಪಾಡ್ದೇವ್ರೆ. ಎಷ್ಟೋ ಕರ್ತನೆ ಮಾಯಾಮೋಸದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ, ಸಾಲದ ಬಾಧೆಯಲ್ಲಿರ್ತಕ್ಕಂಥ, ಕೋರ್ಟ್ಗಳ ಕೇಸುಗಳಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ, ಸುಳ್ಳು ಮೋಸ ವಂಚನೆಗಳಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಕರ್ತನೆ, ನಿಜವಾಗಲೂ ಅಪರಾಧ ಮಾಡಿ ಸಿಕ್ಕಿಕೊಂಡಿರ್ತಕ್ಕಂಥ ಅವರನ್ನು ಕೂಡ ರಕ್ಷಿಸುವ ರಕ್ಷಕನಾಯ್ತು ಕರ್ತನೆ. ಈಗಲೇ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋದಾದರೆ, ಏಸಯ್ಯ ನನ್ನನ್ನು ಕಾಪಾಡು, ನನ್ನನ್ನು ಕ್ಷಮಿಸು ಅನ್ನೋದಾದರೆ ನಿನ್ನ ರೋಗಗಳು ಕೂಡ ನೀನು ಗುಣಮುಖನಾಗುತ್ತಿ. ನಿನಗಿರ್ತಕ್ಕಂಥ ಎಲ್ಲ ಮಾಯಾಮೋಸದ ಜಾಲದಿಂದ ಕೂಡ ನೀನು ಬಿಡುಗಡೆ ಆಗುತ್ತಿ ಎಂಬ ಸತ್ಯವು ಕರ್ತನೆ ಇವತ್ತು ಎಲ್ಲ ಜನರು ತಿಳ್ಕೊಳ್ಳುವಂತೆ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಅವರೆಲ್ಲರಿಗೆ ಬಿಡುಗಡೆ ಉಂಟಾಗಲಿ. ಕೇಳತಕ್ಕಂಥ, ನನ್ನನ್ನು ಆಲೈಸತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ ಮಿತ್ರರಿಗೆ ಸಂಪೂರ್ಣ ರಕ್ಷಣೆ, ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ ಉಂಟಾಗಲಿ ಕರ್ತನೆ. ರೋಗದಿಂದ ರಕ್ಷಣೆ ಉಂಟಾಗಲಿ ಕರ್ತನೆ. ಬಹಿಷ್ಕಾರದಿಂದ ರಕ್ಷಣೆ ಉಂಟಾಗಲಿ ಕರ್ತನೆ. ಅನಾಥತ್ವದಿಂದ ರಕ್ಷಣೆ ಉಂಟಾಗಲಿ ಕರ್ತನೆ. ರಾಜ ಒಂಟಿತನದಿಂದ ರಕ್ಷಣೆ ಉಂಟಾಗಲಿ ಕರ್ತನೆ. ದಿಗುಲು, ಚಿಂತೆ, ಸಾಲದಿಂದ ಅವರಿಗೆ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆಶಾ ಕಿರಣಗಳು ಇವತ್ತಿನ ವಾಕ್ಯದಿಂದ ಉದಯಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಅನುಗ್ರಹಿಸಿ ರಾಜ. ಯಾರ್ಯಾರು ಸ್ವಸ್ಥತೆಗಾಗಿ ಎದುರು ನೋಡ್ತಾ ಇದ್ದಾರೆ, ಯೇಸು ನಾಮದಲ್ಲಿ ಕರ್ತನೆ ಅವರಿಗಿರುವ ಎಲ್ಲ ರೋಗಗಳು, ಯಾವುದೇ ರೋಗ ಇದ್ರೂ ಕೂಡ ಗುಣಪಡಿಸ್ತಕ್ಕಂಥ ಸಾಮರ್ಥ್ಯವುಳ್ಳ ದೇವರೇ, ಯೇಸು ನಾಮದಲ್ಲಿ ಅವರೆಲ್ಲರೂ ಸ್ವಸ್ಥತೆ ಹೊಂದಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ ಕರ್ತನೆ. ಬಿಡುಗಡೆ ಹೊಂದಲಿ ಎಂಬುದಾಗಿ ಯೇಸು ನಾಮದಲ್ಲಿ ಹಾರೈಸ್ತಾ ಇದ್ದಾನೆ ಕರ್ತನೆ. ಅವರಿಗೆ ಉಪಶಮನ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ ಯೇಸು ನಾಮದಲ್ಲಿ ಕರ್ತನೆ. ಕೃಪೆಯಲ್ಲಿ ಶುಭವಾಗಲಿ. ರಕ್ಷಣೆ, ನಿತ್ಯ ಜೀವ ಸದಾಕಾಲ ಅವರ ಕುಟುಂಬಕ್ಕೂ, ಅವರಿಗೂ, ಅವರ ಮಕ್ಕಳು, ಕೇಳತಕ್ಕಂಥ ಎಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳಿದ ಮಕ್ಕಳು. ಒಂದು 5 ವರ್ಷದಿಂದ ಶೋಷಿತಳಾದ ಮಗಳು 25 ವರ್ಷಕ್ಕೆ ಅವಳು ಯೇಸು ಕ್ರಿಸ್ತನ ಆಶ್ರಯಕ್ಕೆ ಬಂದಿರುವಾಗ ಯೇಸುವಿನ ಜನರು ಅವಳಿಗೆ ಆಶ್ರಯ ಕೊಟ್ಟು ಈಗ ಅವಳು ದೊಡ್ಡ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಂಥ ಶೋಷಿತರಿಗಾಗಿ ಸೇವೆ ಮಾಡ್ತಿದ್ದಾಳೆ. ಹಾಗೆ ಅನೇಕ ಜನರು ಆಗಲಿ, ಬಿಡುಗಡೆ ಆಗಲಿ, ರಕ್ಷಣೆ ಹೊಂದಲಿ, ಅವರಿಗೆಲ್ಲ ಕಾಪಾಡಲಿ ಎಂಬುದಾಗಿ ಹಾರೈಸ್ತಾ ಅನೇಕ ಜನರಿಗೆ ಇದು ಶೇರ್ ಮಾಡ್ತೀರಿ, ಆಶೀರ್ವದಿಸ್ತೀರಿ. ಅನೇಕ ಜನರಿಗೆ ಶೇರ್ ಮಾಡಿ ಈ ಯೇಸು ಅಂಥವರನ್ನು ಕೂಡ ರಕ್ಷಿಸಲಿಕ್ಕೆ ಒಬ್ಬ ರಕ್ಷಕನಿದ್ದಾನೆ. ಹೇಗೆ ಆ ಪಾಪದಿಂದ ಹಿಡಿಯಲ್ಪಟ್ಟಿರುವ ಸ್ತ್ರೀಯನ್ನು ರಕ್ಷಿಸ್ತಾನೆ, ಅದಕ್ಕಿಂತ ಅದ್ಭುತವಾಗಿ ನಿಮ್ಮನ್ನು ಕಾಪಾಡಲಿಕ್ಕೆ. ಗಾಡ್ ಬ್ಲೆಸ್ ಯು. God loves you. Praise the Lord Jesus.